गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय दानप्राणाय दानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुपुरस्तारिणे गुरुविक्रमाय तुल्यप्रवराय गुरवे कुलगुरवे गुरुदैत्यकलक्षेत्रे ಶ್ರೀ ಶ್ರೀ ಭೈರವೇಶ್ವರ ಸ್ವಾಮಿ ಬೋರಪ್ಪ ಕೃಪಾಭಾಸ ನಾಟಕ ಮಂಡಳಿ ಸಂಕಲಗೆರೆ ಚನ್ನಪಟ್ಟಣ ತಾಲೂಕು ರಾಮನಗರದಲ್ಲಿ ಇವರಿಂದ ವಿನಾಯಕ ಡ್ರಾಮಾ ಸೀನಿಯರ್ ಮಾಲೀಕರಾದಂಥ ವನ್ನೇಗೌಡ ಆಮನವಾಡಿ ಮಂಡಲದಿಂದ ವಿದ್ಯುತ್ ದೀಪಗಳಿಂದ ಅದ್ಭುತವಾದಂತಹ ವೇದಿಕೆಯಲ್ಲಿ ಗಣೇಶ್ ರಮೇಶ್ ಸುರ್ತಿತ ಕರ್ನಾಟಕ ರಾಜ್ಯದ ಸಾಮಾಜಿಕ ನಾಟಕ ನಿರ್ದೇಶಕರ ಸಂಘ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅಂತಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂತಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆನೆಸು ಚಿಂತೆಯ ಆಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಕರುಣೆಯ ಬೆಳಕಮ್ಮ ಬಾಳಲು ಬೆಳಗಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ನಾಟಕ ಮಂಡಳಿ ದಿನಾಂಕ 4/3/2025 ನಾಟಕವನ್ನು ಆರಂಭಿಸಲು ಏರ್ಪಡಿಸಿದ್ದು ಗುರು ಹಿರಿಯರು ನಿಶ್ಚಯಿಸಿದ್ದು ಈ ನಮ್ಮ ಊರಿನಲ್ಲಿ ಇಬ್ಬರು ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಎಸ್ ಕೆ ಕೃಷ್ಣ ಅವರು ಅಧ್ಯಕ್ಷರು ರಾಮನಗರ ಟೌನ್ ಆರಕ್ಷಕರು,
ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ಥರ ಇನ್ನೊಂದು ಮರೆಯಲಾಗದ ಮುತ್ತು ಎನ್ನುವ ಎಸ್ ಜಿತೇಂದ್ರ ಕುಮಾರ್ ಮಾಜಿ ಸೈನಿಕರು ಸಂಕ್ಲಿಗೆರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೊಬ್ಬರು ನಮ್ಮ ಊರಿನ ಸಿದ್ದೇಗೌಡವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮಂಚಣ್ಣ ದೇಶಿಗೌಡ, ಮರಿಯಪ್ಪಣ್ಣವರು, ಸಿದ್ದಪ್ಪ, ಆಯ್ತು ಕರಿಯಪ್ಪ ಅವರು ಯಜಮಾನರುಗಳು ಕರಿಯಪ್ಪ, ಹಾಗೂ ಮತ್ತಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೆಂಕಟರಾಮನವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ವಸಟಿ ಸಿದ್ದಣ್ಣ, ಕೆ ಶಿವಣ್ಣ, ಡೈರಿ ಪ್ರಕಾಶಣ್ಣ, ಕದ್ಲೂರಿ ಶಿವಣ್ಣ, ಶಿವಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಶಿವಕುಮಾರ್, ಸರ್ ಬನ್ನಿ ಬನ್ನಿ, ಚೇರ್ ಕೊಡಿ, ಅದೇ ಚೇರ್ ಕೊಡಿ. ತಾಯಣ್ಣ ಅವರು, ಗಂಗಾಧರ್ ಅವರು, ಪುನೀತ್ ಅವರು, ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಾಗಣ್ಣ, ರವಿ ಮಿಟಲ್, ಸಿದ್ದೇಗೌಡ ಹೊಸಟ್ಟಿ, ಎಂ ಶಿವಣ್ಣ, ಪ್ರಕಾಶ್ ಡೈರಿ, ಕದ್ಲೂರಿ ಶಿವಣ್ಣ, ಕರಿಯಪ್ಪ, ಸುರೇಶ್ ಎಸ್ವಿ, ಚೇರ್ಮನ್ ರಾಜಣ್ಣ, ಎಂ ಸಿದ್ದಪ್ಪ, ಎಸ್ ವೈ ರಮೇಶ್, ರಮೇಶ್ ಇಂಜಿನಿಯರ್, ಪ್ರಕಾಶ್ ಚಿಕ್ಕಲಿಂಗಯ್ಯ, ನಾಗರಾಜ್ ಶ್ರೀನಿವಾಸ್ ಗೌಡ, ಎಸ್ ಟಿ ನಟರಾಜ್, ದೊಡ್ಡಗೌಡ ಪೊಲೀಸ್ ಇಲಾಖೆ, ಗೌರಮ್ಮ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ, ಚೆನ್ನಪ್ಪ, ಸಿದ್ದೇಗೌಡ, ಕಾಯಣ್ಣ, ಸಿ ಪುಟ್ಟೇಗೌಡ, ಚಿಕ್ಕಸ್ವಾಮಿ, ಚಿಕ್ಕಬೋರಣ್ಣ ಪುರಸ್ವಾಮಿ, ನಾಗರಾಜು, ಡಿಪಿಎಂಪಿ ಹೊಸಟ್ಟಿ, ಎಸ್ ಗಂಗಾಧರ್, ಪುಣೆ, ಸಂಕ್ಲಿಗೆ ಗ್ರಾಮದ ಪಂಚಾಯತಿ ಸದಸ್ಯರು, ಎಚ್ ಡಿ ವೆಂಕಟರಮಣ ಮಾಜಿ ಅಧ್ಯಕ್ಷರು, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀಮತಿ ಪದ್ಮಾವತಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ, ಶ್ರೀಮತಿ ಸುಮಾ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀಮತಿ ಕವಿತಾ ಗ್ರಾಮ ಪಂಚಾಯತಿ ಸದಸ್ಯರು, ಎಸ್ ಬಿ ರಾಜು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಎಸ್ ವೈ ರಮೇಶ್ ಗ್ರಾಮ ಪಂಚಾಯತಿ ಸದಸ್ಯರು, ಎಸ್ ಲಿಂಗರಾಜು NPCS ಅಧ್ಯಕ್ಷರು, ರವಿ NPCS ಉಪಾಧ್ಯಕ್ಷರು, ಜವರಾಯ ಹೆಗಡೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ಬೆಟ್ಟಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ವೇದಿಕೆ ಮೇಲೆ ದಯವಿಟ್ಟು ಬರಬೇಕು. ಕನೆಕ್ಟ್ ಮಾಡಕ್ ಹೋದ ಈಗ ಇಷ್ಟೊಳಗೆ 2 ಮಧ್ಯೆ ಸ್ವಲ್ಪ ನಾನು ಫಸ್ಟು
ಅತಿ ಇಡೀ ಪ್ರಪಂಚದಲ್ಲೇ ಅತಿ ಉತ್ತಮವಾದ 2 ಸೇವೆಗಳು ಎಂದರೆ ಒಂದು ದೇಶ ಕಾಯೋ ಯೋಧ, ಇನ್ನೊಂದು ನಮ್ಮನ್ನು ಕಾಯೋ ಆರಕ್ಷಕ. ಪ್ರಪಂಚದಲ್ಲಿ ಮನುಷ್ಯ ಪ್ರಯತ್ನ ಪಟ್ಟರೆ MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಿ ಆಗ್ಬೋದು, ಅಮೇರಿಕ ದೇಶವನ್ನು ಆಳುವಂತ ಅಧ್ಯಕ್ಷರು ಆಗ್ಬೋದು. ಆದರೆ ಯೋಧನಾಗೋದಕ್ಕೆ, ಆರಕ್ಷಕನಾಗೋದಕ್ಕೆ ಯಾರಿಗೂ ಕೈಲೂ ಸಾಧ್ಯವಿಲ್ಲ. 7 ಜನ್ಮದ ಪುಣ್ಯ ಮಾಡಿದವರಿಗೆ ಮಾತ್ರ ಅದು ಸಿಗೋದು. ಅಂತ ಪುಣ್ಯ ಮಾಡಿದ 2 ವೀರಧೀರರು ಸಂಕಲ್ಗರಿಯವರು ಗ್ರಾಮದವ್ರು ಹೇಳೋಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಬಂಧುಗಳೇ, ಅಂತ 2 ಯೋಧರನ್ನು ಪಡೆದಿರುವ ನೀವೇ ಪುಣ್ಯವಂತರು. ಅಂತ 2 ಯೋಧರನ್ನ ಇವತ್ತು ನಮ್ಮ ಕಲಾವಿದರು ನಮ್ಮ ವೇದಿಕೆಯಲ್ಲಿ ಮೇಲೆ ಕರೆದು ಅವರಿಗೆ ತಕ್ಕ ಸನ್ಮಾನ ಮಾಡಲು ಸಾಧ್ಯವೇ ಇಲ್ಲ. ಯೋಧರಿಗೆ, ಆರಕ್ಷಕರಿಗೆ ಸಾಧನೆಗೆ ಸನ್ಮಾನ ಮಾಡುವ ತಾಕತ್ತು ನಮ್ಗೆ ಯಾರಿಗೂ ಇಲ್ಲ. ಆದರೆ ಅಲ್ಪ ಅಳಿವು ಸೇವೆಯನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಜಿತೇಂದ್ರ ಅವರು ದಯವಿಟ್ಟು ಈ ಆಸನವನ್ನು ಸ್ವೀಕರಿಸಬೇಕು ಅಂತ ಇಡೀ ನಮ್ಮ ಸಂಘದ ಎಲ್ಲ ಸದಸ್ಯರು ಬಂದು ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ನೀವೆಲ್ಲರೂ ಕೈ ಚಪ್ಪಾಳೆ ತಟ್ಟಿ, ನಿಮ್ಮೆಲ್ಲರ ಕೈ ಚಪ್ಪಾಳೆ ಅವರಿಗೆ ಒಂದು ಸ್ಫೂರ್ತಿ. ಹಾಗೆಯೇ ಮತ್ತೊಬ್ಬರು ನಮ್ಮ ತಲೆ ಕಾಯುವವರು ಆರಕ್ಷಕರು. ಕೇವಲ ನಮ್ಮ ಮನೆಯನ್ನೇ ಕಾಯ್ದುಕೊಳ್ಳುವ ತಾಕತ್ತಿಲ್ಲದ ನಮಗೆ ಇಡೀ ನಮ್ಮ ತಲೆ ಕಾಯುವವರು ಆರಕ್ಷಕರು ಶ್ರೀ SK ಕೃಷ್ಣರವರು. ಅವ್ರಿಗೂ ನಿಮ್ಮ ಜೋರಾದ ಚಪ್ಪಾಳೆ. ಇವರಿಬ್ಬರನ್ನು ಈಗ ನಮ್ಮ ಸಂಘದ ಕಲಾವಿದರು, ನಮ್ಮ ಕಲಾವಿದರು ನಿಮ್ಮ ಪುಟ್ಟ ಕಾಣಿಕೆಯನ್ನು ಅರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬಸ್ ಬಾ ಬಾ ಜಂಟಿ ಕಾರ್ಯದರ್ಶಿ ಸಂಕಲೇಶ್ವರ ಗ್ರಾಮ ಶ್ರೀ ಸಿದ್ದೇಗೌಡರು, ತಿರುಮಲ ಕೆಮಿಕಲ್ ಬೆಂಗಳೂರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿದ್ದೇಗೌಡರು, ತಿರುಮಲ ಕೆಮಿಕಲ್ ಬೆಂಗಳೂರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಧನ್ಯವಾದಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧನ್ಯವಾದಗಳು. ಶ್ರೀ ಗಣನಾಯಕ ಶರಣು ಶರಣು ಶ್ರೀ ಗಣನಾಯಕ, ಶರಣು ಶರಣು ಶ್ರೀ ಗಣನಾಯಕ. ಮೂಸಿಕ ವಾಹನನೆ ಕಾಶಿ ನಿವಾರಣೆ, ಮೂಸಿಕ ವಾಹನನೆ ಕಾಶಿ ನಿವಾರಣೆ.
ದೋಷವ ಪರಿಹರಿಸೋ ಶ್ರೀ ಗಣನಾಯಕ ದೋಷವ ಪರಿಹರಿಸೋ ಶ್ರೀ ಗಣನಾಯಕ ಶರಣು ಶರಣು ಶ್ರೀ ಗಣನಾಯಕ ಮುದು ಶ್ರೀ ಗಣನಾಥ ಸದ್ಬುದ್ಧಿಯ ನೀಡು ಮುದು ಶ್ರೀ ಗಣನಾಥ ಸದ್ಬುದ್ಧಿಯ ನೀಡು ವಿದ್ಯೆಯ ಕರುಣಿಸಯ ಶ್ರೀ ಗಣನಾಯಕ ವಿದ್ಯೆಯ ಕರುಣಿಸಯ ಶ್ರೀ ಗಣನಾಯಕ ಶರಣು ಶರಣು ಶ್ರೀ ಗಣನಾಯಕ ಶರಣು ಶರಣು ಶ್ರೀ ಗಣನಾಯಕ ಶರಣು ಶರಣು ಶ್ರೀ ಗಣನಾಯಕ ಶ್ರೀ 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 ಭೈರವೇಶ್ವರ ಕೃಪಾಪೋಷಿತ ನಾಟಕ ಮಂಡಲಕ್ಕೆ ಮಂಚಮ್ಮನ ಪಾದಕ್ಕೆ ಬೈಲಾರಮ್ಮನ ಪಾದಕ್ಕೆ ಪಟಲದಮ್ಮನ ಪಾದಕ್ಕೆ ಕಬ್ಬಾಳಮ್ಮನ ಪಾದಕ್ಕೆ ಗಣೇಶನ ಪಾದಕ್ಕೆ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಶರಣೆನುವೆ ಶರಣೆನುವೆ ಹೋಗಿ ಅನುಪಮ ಮೀನಾಕ್ಷಿ ಆ ದೇವರು ನಿನಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿಕ್ಕನೆ ಅಷ್ಟೇ ಮೀನಾಕ್ಷಿ ದೇವ್ರ ಹತ್ರ ಏನಂತ ಬೇಡ್ಕೊಂಡೆ ರೀ ದೇವ್ರ ಹತ್ರ ನಾನು ಏನ್ರಿ ಬೇಡ್ಕೊಳ್ಳಿ ಒಟ್ನಲ್ಲಿ ನನ್ನ ಗಂಡ ನನ್ನ ಮಕ್ಕಳು ಸುಖವಾಗಿದ್ರೆ ಅಷ್ಟೇ ಸಾಕು ಅಂತ ಬೇಡ್ಕೊಂಡೆ ಮೀನಾಕ್ಷಿ ದೇವ್ರ ಹತ್ರ ನನಗೋಸ್ಕರ ಮಕ್ಳಿಗೋಸ್ಕರ ಏನೋ ಕೇಳ್ಕೊಂಡೆ ಆದ್ರೆ ನಿನಗೋಸ್ಕರ ಅಂತ ಏನೋ ಕೇಳ್ಕೊಂಡಿದ್ದೇನೆ ರೀ ನನಗೋಸ್ಕರ ನಾನು ಏನು ಬೇಡ್ಕೊಂಡಿಲ್ಲ ಯಾಕಂದ್ರೆ ನನಗೇನು ಬೇಕು ಏನು ಬೇಡ ಎಲ್ಲನೂ ನೀವೇ ಕೊಟ್ಟಿದ್ದೀರಾ ಅಲ್ಲ ಇಷ್ಟಕ್ಕೂ ನಾನು ಪ್ರೀತಿಸಿ ಮದುವೆ ಆದೆ ಅಂತ ಒಂದೇ ಒಂದು ಕಾರಣಕ್ಕೆ ನನ್ನನ್ನು ನನ್ನ ಮುಖದರ್ಶನ ಕೂಡ ಮಾಡಲಿಲ್ಲ ಅದು ಅಲ್ಲದೆ ತನ್ನ ಮಕ್ಕಳಿಗೂ ನಮ್ಮ ಮೇಲೆ ಹಠ ಛಲ ಇಟ್ಟು ಬೆಳೆಸ್ದ ಈಗ ನನಗೆ ತವ್ರ ಮನೆ ಯಾವುದು ಗಂಡನ ಮನೆ ಯಾವುದು ಅಂತ ಯೋಚನೆ ಮಾಡಬೇಕಾದ್ರೆ ನೀವು ಗಂಡನ ಮನೆ ನೆನಪಾಗ್ತೀರಾ ತವ್ರ ಮನೆ ನೆನಪಾಗ್ತೀರಾ ಎಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ದೀರಾ ನನಗೇನು ಬೇಕು ಏನು ಬೇಡ ಎಲ್ಲನೂ ನೀವು ನೋಡ್ಕೊಂಡಿರ್ಬೇಕಾದ್ರೆ ನಾನು ಏನ್ರಿ ದೇವ್ರ ಹತ್ರ ಬೇರೆ ಬೇಡ್ಕೊಳ್ಳಿ ಒಟ್ಟಿನಲ್ಲಿ
ಮುತ್ತೈದೆ ಸಾವು ಬಂದರೆ ನನಗಷ್ಟೇ ಸಾಕು. ಮೀನಾಕ್ಷಿ, ಬಿಟ್ಟು ಅನ್ನೆ ಸಾವಿನ ವಿಚಾರ ಯಾಕೆ ಎತ್ತಾ ಇದೆಯಾ? ನನ್ನನ್ನು ಮದುವೆಯಾಗಿ ಪ್ರೀತಿಸಿ ತವ್ರ ಮನೆನ ಶಾಶ್ವತ ಕಳ್ಕೊಂಡ್ರ ಕಣೆ ನೀನು. ಹಾ ಪಾಪದ ಪ್ರಜ್ಞೆ ದಿನೇ ದಿನೇ ನನ್ನನ್ನು ಆಗಾಗ್ಗೆ ಕಾಡ್ತಾ ಇರುತ್ತೆ ಮೀನಾಕ್ಷಿ. ಅದಿರಲಿ, ನನ್ನಿಂದಾಗಿ ಸುಖ ದುಃಖ ಸಮಾರಂಭ ಎಲ್ಲವನ್ನೂ ದೂರ ಮಾಡಿಕೊಂಡೆ. ಈ ಗುಣಶೇಖರನ ಭಾಗ್ಯದೇವತೆ ನೀನಾದೆ ಮೀನಾಕ್ಷಿ. ಸರಿ, ಗಂಡ್ಮಕ್ಳೇ ಬೇಕು ಅಂತ ದೇವರು ದಿಂಡ್ರು ಗುಡಿ ಗೋಪುರ ಎಲ್ಲವನ್ನು ಬೇಕಿ ಗಂಡ್ಮಕ್ಳು ಪಡೆದಲ್ಲೇ ಗಂಡ್ಮಕ್ಳ ಮೇಲೆ ನಿನಗೆ ಯಾಕೆ ಇಷ್ಟ ಅದು ವ್ಯಾಮೋಹ ಮೀನಾಕ್ಷಿ? ಹೌದು, ದೇವ್ರ ಹತ್ರ ನಾನು ಗಂಡು ಮಗು ಆಗಲಿ ಅಂತ ಬೇಡ್ಕೊಂಡೆ. ಯಾಕೆ ಗೊತ್ತಾ, ನಾವು ಮುಪ್ಪಾಗಿ ವಯಸ್ಸಲ್ಲಿ ನಮ್ಮನ್ನು ಕಾಪಾಡ್ತಾರೆ, ನೋಡ್ಕೋತಾರೆ. ಹಾಗೆ ತನ್ನ ಹಿಂದೆ ಹುಟ್ಟಿರೋ ತಮ್ಮ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಮೊದಲನೇ ಮಗು ಗಂಡು ಮಗು ಆಗಲಿ ಅಂತ ಬೇಡ್ಕೊಂಡೆ. ಇದರಲ್ಲಿ ತಪ್ಪೇನಿದೆ? ಅಲ್ಲ ಕಣೆ, ಅತಿಯಾಗಿ ಗಂಡ್ಮಕ್ಕಳ ನಂಬಡೆ ಕಣೆ. ಅತಿಯಾಸೆ ಗತಿಕೇಡು ರೀ. ಒಟ್ಟಿನಲ್ಲಿ ನನ್ನ ಮಗನ ಮೇಲೆ ನೀವು ಕಂಪ್ಲೇಂಟೇ ಇರಲಿಲ್ಲ ಅಂದರೆ ನಿಮಗೆ ಸಮಾಧಾನ ಇಲ್ಲ. ಹಾಗೇನೂ ಇಲ್ಲ. ನನ್ನ ಮಗ ಈ ನನ್ನ ಮನೇನ ಬೆಳಗ್ತಾನ್ರಿ, ಆ ನಂಬಿಕೆ ನನ್ನಲ್ಲಿದೆ. ಆಯ್ತು ಮೀನಾಕ್ಷಿ, ನಿನ್ನ ಆಶಯ ಯಾಕೆ ಬರಲಿ. ಅವನ್ನ ನಡೆಯುವಂತ ಪುಣ್ಯ ಮೀನಾಕ್ಷಿ, ಆ ದೇವ್ರ ಹೂವಿನ ಮೇಲೆ ನಡೆಯುವಂತ ಪುಣ್ಯ ಕೊಡ್ಲಿ. ಅದನ್ನು ನೋಡುವ ಭಾಗ್ಯ ಎಲ್ಲಿ ಕಣೆ?
ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ 25 ವರ್ಷ ಓಡೋಗುವುದು ಪ್ರೀತಿ ತಲೆ ಎತ್ತಿದರೆ ಗುಡುಗುವುದು ಬಾನು, ನಾನಿದ್ದರೆ ನಡುಗುವುದು ಭೂಮಿ. ಕೈ ಎತ್ತಿದರೆ ಸೃಷ್ಟಿ ಎಂಜುವುದು, ತೊಡೆತಟ್ಟಿನಿದ್ದರೆ ನನ್ನ ಕಲ್ಯಾಣವಾಗುವುದು. ಆಯುಧಗಳ ಗುಂಡಿಗೆ ನಾವು ನಡೆಯುತ್ತಿದ್ದಾರೆ, ನುಡಿದುದೇ ವಾಕ್ಯ. ನಮಗೆದುರಿಲ್ಲ, ಎದುರಿಸಿ ನಿಂತವರಿಲ್ಲ. ವೈರಿಗಳ ಗುಂಡಿಗೆ ಬಿಸಿ ರಕ್ತವನ್ನು ಕುಡಿದು ಬಿಡುವುದು. ನಮ್ಮನ್ನು ಎದುರಾದವರ ಎದೆಯನ್ನು ಸಿಡಿ ನಡುಕ ಹುಟ್ಟಿಸಿದವನು ನನ್ನ ತಮ್ಮ. ನಾನು ಬೆಂಕಿಯಾದರೆ ನಮ್ಮನ್ನು ಬಿರುಗಾಳಿ. ಈ ಬೆಂಕಿ ಬಿರುಗಾಳಿಯನ್ನು ಎದುರಿಸುವವರಿಲ್ಲ, ಎದುರಿಸಿ ಉಳಿದವರಿಲ್ಲ. ವೈರಿಗಳ ಪಾಲಿಗೆ ನಾವೇ ಸಿಂಹ ಸ್ವಪ್ನ. ಹೆಣ್ಣು ಹೊನ್ನು ಮಣ್ಣು ನಮ್ಮದಾಗಲೇಬೇಕು.
ಬಂದಾಗ ರೋಷ ಬಂದಾಗ ವೈರಿ ಕಂಡಾಗ ಶಾಂತಿ ಸತ್ತಾಗ ಮೌನಭೂಮಿ ಸಿಡಿದು ಹೋದಂತೆ ನನ್ನ ಶಕ್ತಿ ನಾಶವಾದಂತೆ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ. ಮೀನಾಕ್ಷಿ, ಮೀನಾಕ್ಷಿ, ಎಲ್ಲೇ ನಿನ್ನ ಮಕ್ಕಳು ಒಬ್ರು ಕಾಣ್ತಾ ಇಲ್ವಲ್ಲ? ನನ್ನ ಮಾತೆದ್ರೆ ನಿನ್ನ ಮಕ್ಕಳು ಅಂತ ಹೇಳ್ತಿರಲ್ಲ, ಯಾಕೆ? ನಿಮಗೆ ಮಕ್ಕಳಲ್ವಾ? ಅಲ್ಲ ಕಣೆ, ಹಾ. ನಿನ್ನ ಮಕ್ಳು ನಮ್ಮ ಮಕ್ಕಳೇ. 3 ಜನ ಎಲ್ಗೋದ್ರು? ಎಲ್ಲೋದ್ರು? ಒಟ್ಟಿನಲ್ಲಿ ತುಂಬಾ ಆತ್ರವಾಗಿ ಹೋದ್ರು ಕಣ್ರಿ. ಹೌದಾ? ಹಿಂದೆ ಬಾ. ಜೊತೆಲೇ ಇದ್ದೀರಿ, ಒಳ್ಳೇದೇ ಆಯ್ತು. ಯಾಕ್ರೋ ನಿಮ್ಮ ಅಪ್ಪ ನಿಮ್ಮಮ್ಮ ಜೊತೆಲಿರುವುದನ್ನ ಯಾವತ್ತು ನೋಡ್ಲಿಲ್ವೇ ಅಂದ್ರು? ನೋಡಿದಪ್ಪ, ಆದ್ರೆ ಇವತ್ತು ನೀವು ಅಮ್ಮ ಜೊತೆಲಿ ಇರೋದು ತುಂಬಾ ವಿಶೇಷ. ವಿಶೇಷನಾ? ಏನ್ ವಿಶೇಷನೋ? ಇವತ್ತು ಏನು ವಿಶೇಷ ಅಂದರೆ ನಮ್ಮ ಪ್ರೀತಿಯ ಅಪ್ಪ ಅಮ್ಮಂಗೆ ಇವತ್ತು ವೆಡ್ಡಿಂಗ್ ಆನಿವರ್ಸರಿ. ಹಂಗಂದ್ರೆ ಏನವ? ಅಮ್ಮ, ಅಮ್ಮ, ಇವತ್ತು ನಮ್ಮ ಮನೇಲಿ ಹಬ್ಬ ಕಣಮ್ಮ. ಹೌದಪ್ಪ, ಹಬ್ಬನಾ? ಯಾವ ಹಬ್ಬ? ಇವತ್ತು ನೀವು ಅಮ್ಮ ಇಬ್ರು ಕೇಕ್ ಮಾಡಿ ಸಿಹಿ ತಿನ್ಬೇಕು. ಕಟ್ ಮಾಡಿ ಈ ಇಷ್ಟು ದಿನದಲ್ಲಿ ನಾವು ಈ ತರ ಯಾವತ್ತೂ ಮಾಡ್ಕೊಂಡಿಲ್ಲ ಕಣ್ರಪ್ಪ. ಅಪ್ಪ, ಅದು ನಿಮ್ ಕಾಲ ಕಣಪ್ಪ, ಇದು ನಮ್ ಕಾಲ ಕಣಪ್ಪ. ಏನಮ್ಮ ಮಕ್ಳು ಆಸೆ ಪಡ್ತಾರೆ, ಕೇಕ್ ಕಟ್ ಮಾಡಕ್ಕೆ ಗಂಟು ಕಣ್ಕೋತೀರಾ? ನಡೀರಿ, cut ಆಯ್ತು ಮಾಡಿ. ಬಾರೆ. ಬನ್ನಿ ಅಮ್ಮ. ಪಾಪ ತಪ್ಪಿಲ್ಲ. ಇದು ಬೇರೆಯೋ? ಎತ್ಕೊಂಡ ಒಳಕ್ಕೆ ಅಷ್ಟೇ ಹತ್ರ ಹಿಡ್ಕೊ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂದ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವ
ಸುಖದಿ ಅಣ್ಣನಿಗೆ ನೆರವಾಗುವೆನು ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವೆನು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ಬರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ. ಏನ್ರಿ ಇವಾಗ ನಿನ್ ಸಂತೋಷ ಆಯ್ತೇನೆ? ಮತ್ತೆ ಮಕ್ಕಳು ಹಾಡಿ ಕುಣ್ಕೊಂಡು ನಮ್ಮ ಮುಂದೆ ನಗ್ನಾಗ್ತಾ ಇದ್ರೆ ಹೆತ್ತೋರ್ಗಲ್ದಿರ ಇನ್ನೇನು ಅನುಪಮಂಗ ಖುಷಿ ಆಗುತ್ತೆ. ಅದು ಸರಿ ರೀ, ನಾನು ನಿಮ್ಮ ಹತ್ರ ಒಂದು ಕೇಳಲ್ಲ. ಇವತ್ತಿನವರೆಗೂ ನಾನು ನಿಮ್ಮ ಹತ್ರ ಏನೂ ಕೇಳಲಿಲ್ಲ, ಯಾಕಂದರೆ ಕೇಳೋದಕ್ಕಿಂತ ಮುಂಚೆ ನೀವೇ ನನಗೆ ತಂದು ಕೊಟ್ಟಿದ್ದೀರಾ. ಆದರೆ ಇವತ್ತು ಬಾಯಿ ಬಿಟ್ಟು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನಡೆಸ್ಕೊಡ್ತೀರಾ? ಅದೇನು ಕೇಳಿ ಇವ್ರು ಹೇಳ್ಬೇಕು ರೀ. ಅದು ನಮ್ಮಣ್ಣ ನಾನು ಪ್ರೀತಿಸಿ ಮದುವೆ ಆದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮುಖದರ್ಶನನೂ ಮಾಡಿಲ್ಲ. ಕಡೆ ಪಕ್ಷ ನನ್ನ ಅಣ್ಣನ ಮಕ್ಕಳನ್ನಾದರೂ ಒಂದು ಸಾರಿ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ರೀ. ನನ್ನ ತವ್ರ ಮನೇನ ನನ್ನ ಅಣ್ಣನ ಮಕ್ಕಳನ್ನ ನೋಡಿ ತುಂಬ ದಿವಸ ಆಯ್ತಲ್ಲ, ಒಂದ್ಸತಿ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಮೀನಾಕ್ಷಿ, ನೀನು ಅಲ್ಲಿಗೆ ಹೋದ್ರೆ ಹೋಮ. ಮೀನಾಕ್ಷಿ, 30 ವರ್ಷಗಳಿಂದ ಬರದೇ ಇರುವ ಆಸೆ ಇವತ್ತೇಕೆ ಬಂದಿದೆ? ಗೊತ್ತಿಲ್ಲ ರೀ, ಯಾಕೋ ನನ್ನ ಮನಸ್ಸು ಕಳವಳ ಪಡ್ತಿದೆ. ಬೇಡ ಮೀನಾಕ್ಷಿ, ಬೇಡ. ನೀನು ಅಲ್ಲಿಗೆ ಹೋದ್ರೆ ಅವಮಾನ ಒಂದು ಬರ್ಬೇಕಾಯ್ತದೆ. ಯಾಕೆ ಅಂದ್ರೆ ನಿಮ್ಮ ಅಣ್ಣನ ಮಗ ಉಗ್ರ ನಿನ್ನ ಕಂಡ್ರೆ ದ್ವೇಷನೇ ಕಾಡ್ತಾವ. ಹೋಗಿ ಅವಮಾನ ಒಂದು ಬರ್ತೀಯಾ? ನೋಡಿ, ಅಲ್ಲಿ ಹೋಗಿ ನನಗೇನೇ ಅವಮಾನ ಆದರೂ ಒಟ್ಟಿನಲ್ಲಿ ನನ್ನ ತವ್ರ ಮನೇನ ನನ್ನ ಅಣ್ಣನ ಮಕ್ಕಳನ್ನ ಒಂದ್ಸಾರಿ ನೋಡಬೇಕು ಅನ್ನೋ ಆಸೆ ಇದೆ. ದಯವಿಟ್ಟು ಕರ್ಕೊಂಡೋಗಿ. ಮೀನಾಕ್ಷಿ, 30 ವರ್ಷಗಳ ನಂತರ ಇದೊಂದು ಆಸೆ ಕೇಳ್ತಾ ಇದ್ದೀವಿ. ನಾನು ಯಾಕೆ ಬೇಡ ಅಂದೆ? ನಾಳೆನೇ ಕರ್ಕೋತೀನಿ ಬಾರೆ. ನಾಳೆ ಬೇಡ, ಇವತ್ತೇ ಕರ್ಕೊಂಡೋಗಿ. ಆಯ್ತು, ಬಾ ಹೋಗೋಣ. ಸಾಯಿ ಕಾಲನೇ ಸರಿ ಕಾಟಾದಂಗಾಯ್ತಲ್ಲಪ್ಪ. ಚೆನ್ನನ್ನ ಜೀರ್ಣಕ್ಕೆ ಬಿಡಲಾಗ್ತಾಳೆ ಇವಳು. ಅವಳು ಇವಳ ಹುಟ್ಟಿಸ್ಬಿಟ್ಟು ಬರ್ಬಾರ್ ಕಷ್ಟಪಡ್ತಾವೆ ಇವಳು. ಅವಳು ಜಾತಿಯ ಕಂಡೋ ಕಳ್ಳಿಯಾರು ಕುಡ್ದಂಗಾಯ್ತಲ್ಲಪ್ಪ. ಇವಳ ಮಗಳಲ್ಲೋ ಮಾಂಗ್ಯ ಅಲ್ಲೋ ಒಂದೋ ಗೊತ್ತಾಗಲ್ತಪ್ಪ. ಏನೋ ಒಂದು ವಿದ್ಯಾ ಬುದ್ಧಿ ಕಲಿತೆ ಒಂದು ನೌಕರಿ ಸೇರ್ಕೊಂಡು ಏನೋ ಗಂಡನ ಮನೆ ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಇವಳು ಅವಲ್ಲಪ್ಪ. ಅವನು ಹಿಂಗಂದ ಅಪ್ಪ, ಇವನು ಹಿಂಗಂದ ನೋಡ್ರಿ. ಸೊಕ್ಕಿ ದಾನ ಬೇಕಾದ್ರೆ ತಡಿಬೋದ್ರಿ. ಇವಳು ಅವನ್ ಬೆದೆಗೆ ಬಂದಿರ್ ಕೋಣ ತಡಿಕಾಗಲ್ರಿ. ಸದ್ಯ ಇನ್ನೂ ಬರ್ಲಿಲ್ಲ. ನಮ್ಮೂರು ಡೈರಿ 6 ಗಂಟೆ ಕೂಗಿದ್ರೆ ಇವಳು ಅವನ್ ಈಗಲೇ ಕೂಗ ಬರ್ತಾಳೆ ನೋಡಪ್ಪ. ಶಂಭಲಿಂಗ ಯಪ್ಪ ಅಮ್ಮನ ಸ್ಕೂಟರ್ ಫ್ಯಾಕ್ಟ್ರಿ ಸೈಲೆಂಟ್ ಕೂಡ್ಲಾಗೈತ ನೋಡ. ಏನ್ ಕಥೆಯ ಏನೋ ಏನೇನ್ ತಕ್ಕ ಬರ್ತಾಳೋ. ಎಲ್ಲಿದೆಯಯ್ಯ? ಇಲ್ಲ ಇವನೇ ಅಪ್ಪಯ್ಯ, ನಿನ್ನ ಡ್ಯಾಡಿ ಅಂತ ಕರಿಬೇಕು ಇಲ್ಲ ಸುಣ್ಣದ ಗೋಡೆ ಅಂತ ಕರಿಬೇಕು? ಏನಾಯ್ತವ ಅಂತ ನೀನ್ ಪಡೆಯಬೇಕು. ನಾನು ಕಟ್ಟಿ ಕ್ಲಾಸ್ಗೆ ಹೋಗ್ಬೇಕು ಇಲ್ಲ ಕೆರೆಗೋ ಬಾವಿಗೋ ಬಿದ್ದು ಸಾಯ್ಬೇಕು? ಅಯ್ಯೋ, ನಮ್ಮೂರ್ ಕೆರೆ ಸುತ್ತಮುತ್ತ ಒತ್ತಿಸ್ಕೊಂಡ್ಬಿಟ್ಟು 3 ಎಕರೆ ತಂದವ್ರೆ. ಅಲ್ಲೇ ಹೋಗಿ ಸಾಯವ. ಅದು ಸಾಯಿ ಅಂತ ಹೇಳ್ತಾ ಇದೀಯ ನನ್ನ ನೀನು? ನಮ್ಮವ್ವ ತಿನ್ಕೊಂಡೆ, ಈಗ ನನ್ನ ತಿನ್ಕೋಬೇಕು ಅಂತ ನೀನು? ಕೆರೆ ಬಿದ್ದು ಸಾಯುವಂತದ್ದು ನಿನ್ಗೆ ದೊಡ್ಡ ರೋಗ ಹೇಳು. ಅಪ್ಪಯ್ಯ, ಓಸಿ ಬೀಡಿ ಸೇದೋರು, ಓಸಿ ಲುಂಗಿ ಕಟ್ಕೊಳ್ಳೋರು, ಓಸಿ ತಿಂಡಿ ತಿನ್ನೋರು ಈ ಗಂಡಕ್ಲೆಲ್ಲ ನನ್ನ ನೋಡ್ಬಿಟ್ಟು ಏನಂತ ಆಡ್ತಾರೆ ಗೊತ್ತಾ ಅಪ್ಪಯ್ಯ? ಏನಂತ ಆಡೋರವ? ಯಾರಿಗಿಲ್ಲ
ಇಷ್ಟ ಯಾರು ಇಲ್ಲ ನಾನು ನೀನು ಇಲ್ಲಿಯಲ್ಲ ಬಾರೋ ಸಂಧಿಗೆ ಕೆಂಪು ಕೆಂಬಗೆ ಜೈನ ಅದರಕ್ಕೆ ಕೊಡುವೆ ಕಾಣಿಕೆ. ಅಪ್ಪಯ್ಯ ಎಲ್ಲರೂ ನನ್ನನ್ನ ಸಂದೀಪ್ ಬಾ ಅಂತ ಕರೀತಾರೆ ಅಪ್ಪಯ್ಯ. ಅವ್ರಂಗ್ ಕರೆದ್ರೆ ನಂಗೆ ಹೆಂಗಾಗುತ್ತೆ ಗೊತ್ತಾ ಅಪ್ಪಯ್ಯ? ಹೆಂಗೆಂಗಾಗದವ್ವ ನಿನ್ಗೆ? ಎತ್ತಿ ಎತ್ತಿ ಕುಲುಕ್ದಂಗಾಯ್ತದೆ ಕಣಪ್ಪಯ್ಯ. ಓ ನಿನ್ಗೆ ನಿನ್ಗೆ ಹೆಂಗಾಗ್ಬೇಕಾದ್ರೆ ನಿನ್ಗೆ ಎತ್ತಿ ಎತ್ತಿ ಕುಳಿತಂಗಾದ್ರೆ ನನ್ಗೆ ಹೆಂಗಾಯ್ತದ ಗೊತ್ತೇನವ್ವ? ಅಪ್ಪಯ್ಯ ಪರವಾಗಿಲ್ವೇ? ಈ ವಯಸ್ಸಲ್ಲಿ ನಿನಗೂ ಆಯ್ತದ? ಅದೆಷ್ಟಲ್ಲವ್ವ ನೀನಾಗಿರೋದು? ಅದು ನಿಜನೇ. ಅದು ವಯಸ್ಸಲ್ಲಾಗಿತ್ತು, ಈಗೂ ಆಯ್ತೈತೆ ಅಂದ್ರೆ ಹೆಂಗ್ ಇಟ್ಕೊಂಡಿರ್ಬೇಕು ನಿಮ್ ಮೋಟ್ರ? ಅಪ್ಪಯ್ಯ ನಿಂಗೆ ಹೆಂಗಾಯ್ತದಪ್ಪಯ್ಯ? ನಿನಗೆ ಚಾಪಿ ಚಾಚಿ ಮದುವೆ ಆಯ್ತದ. ಅದ್ಯಾಕಪ್ಪಯ್ಯ ನಿನಗೆ ಹಂಗಾಯ್ತದೆ? ಯಾಕೆ ಅಂತ ಕೇಳ್ತೀಯಲ್ಲೇ? ನಮ್ಮೂರ ರೈತರು ಆಡಾವೆ ಆಡ್ಕೋಲೆ, ಕುಣಿದಾವೆ ಕುಳ್ಕೋಲೆ, ಸದ್ದೆ ಬಿಚ್ಚ ಕುಣಿಲೆ ಕುಣಿಲಿ ಬಿಡು, ಕಣ್ಣಾಡ್ದಾವೆ ಮುಂಡೆವು ಕಣ್ಣೊಡಲಿ ಬಿಡು. ನೀನು ಅವ್ರ ಕನ್ಯಾಕ್ ನೋಡಕ್ ಹೋಗಿದ್ದೆ ದರಿದ್ರದೋಳೆ. ನಾನು ನಿನಗೆ ಅವತ್ತೇ ಹೇಳಿಲ್ವಾ ನೆಲ ನೋಡ್ಕೊಂಡು ಹೋಗು, ನೆಲ ನೋಡ್ಕೊಂಡು ಬಾ ಅಂತ. ಅದ ಬಿಟ್ಬಿಟ್ಟು ನಿಮ್ಮ ಅವಳು ನಮ್ಮೂರು ಬೋರಪ್ಪನ ದೇವಸ್ಥಾನಕ್ಕೆ ದನಗಳಿಗೆ ಶೃಂಗಾರ ಮಾಡ್ಕೊಂಡು ಬಂದ್ರೆ ನಮ್ಮೂರ ಐಕ್ಳು ಅಲ್ಲಿ ಕೂತಿರೋ ಪುರುಷಾಮಿ ರಾಜಣ್ಣ ಕರಿಯಣ್ಣ ಬಿಳಿಯಣ್ಣ ವಯಸ್ಸಾದವ್ರಿಗೆ ಹಂಗೆ ಆಗ್ಬೇಕಾದ್ರೆ ಇನ್ನು ನಮ್ಮೂರ್ ಪಡ್ಡೆ ಐಕ್ಳ ನೀನು ಕೇಳಬೇಕೆ? ಒಂದೊಂದು ಏರಿಯಾಕ್ಕೆ 25 ನೋಡಿದ್ರೆ ನಿನ್ನ ಸುಮ್ಮನೆ ಬಿಟ್ಟಾವವ ಸರಿ ಮನೆಗೆ. ಅಯ್ಯಯ್ಯಯ್ಯ ಅಪ್ಪಯ್ಯ, ನಾನ್ ಯಾರ ಮಗಳು ಅಪ್ಪಯ್ಯ? ನಾನು ನಿನ್ನ ಮಗಳು ಅಪ್ಪಯ್ಯ. ನಿನ್ ಮಗಳು. ಅವರು ಕಣ್ಣು ಒಬ್ಬ ಆರಿಸಿದ್ರೆ ನನಗೆ ಇನ್ನೇನೋ ಆರಿಸ್ಬೇಕು ಅನ್ನಿಸ್ತದೆ. ಮಾವನ ಇದೇನಾನು ಆರ್ಸಕ್ಕೆ ಅಂತ ನಿಂತ್ಕೊಂಡ್ರ ನಮ್ಮೂರು ಬೈರಾಪಟ್ಟ ಸಕ್ಕೆರ ಹೊಸಳ್ಳ. ಯಾಕೆ ನಮ್ಮೂರಲ್ಲಿ 3 ಏರಿಯಾ ಮಾಡ್ಕೊಂಡಿವಿ. ಒಂದೊಂದು ಏರಿಯಾದಲ್ಲಿ 80 ಹುಡುಗರವ್ರ. 80 ಹುಡುಗರು 160 ಹುಡುಗರು ಆಯ್ತವೆ. ಅವ್ರು ಹೆಂಗವ್ರು ಗೊತ್ತ ಗಟ್ ಮಸ್ತಾಗವ್ರ. ಅವ್ರವನ್ ನಿನ್ ಬಾರ್ಸಿದ್ರು ಒಂದೇ ಹಿಂದೆಗಡೆ ಮುಂದೆಗಡೆ ಹೇಳಿ ಸಿಕ್ಕುದಿಲ್ಲ. ಸಿಕ್ಕಿದ್ರೆ ಇಂಥ ಅಪ್ಪನೇ ಸಿಗ್ಬೇಕು ಬಿಡು ನನ್ಗೆ. ಆಮೇಲೆ ಮಾನ ಕಳ್ಕೊಂಡು ಮನೆ ಬರ್ಬೇಕಾಯ್ತದ ನೋಡಿ ಅಪ್ಪಯ್ಯ ಬಾಯ್ಲಿ. ಅದಕ್ಕೆ ನಿನ್ಗೆ ಮುದಿ ಮೋಟ್ರು ಅನ್ನೋದು. ನಿನಗೆ ರಕ್ತ ಎಲ್ಲ ತಣ್ಣಗಾಗೋಗದೆ. ನಿನಗೆ ಏನು ಅರ್ಥ ಆಗಲ್ಲ ಬಾಯ್ಲಿ. ಹೇಳವ ಅಪ್ಪಯ್ಯ ಹೇಳವ. ಈಗ ಆಕಾಶದಲ್ಲಿ ಗುಡುಗು ಮಿಂಚು ಬಂದ್ರೆ ಏನಂತ ಅರ್ಥ? ಅದೇನಂತ ನೀನೇ ಹೇಳವ. ಮಳೆ ಬರ್ತದೆ ಅಂತ ಅರ್ಥ. ಓ ಹಂಗೋ. ನಮ್ಮ ಹಳ್ಳಿ ಮುಖ ಹೇಳವ ಒಂಚೂರ ತಿಳಿದು ಹೇಳುವ. ನೀನು ಲೋಕ ತಿಳಿದವಳು. ಹಳ್ಳಿ ಮುಖ. ಅದಕ್ಕೆ 12 ಗಂಟೆ ಆಯ್ತಿದ್ದಂಗೆ ರಾತ್ರಿ ಹೊತ್ತು ಗದ್ದೆಗೆ ನೀರ್ ಬಿಡ್ತೀನಿ ಅಂತ ಇದಕ್ಕೆ ಹೋಗ್ತಾ ಇರೋದು ನೀನು. ಈಗ್ಲೂ ಪಂಚೆ ಬುಸ್ಬಿಟ್ಟು ಹೋಯ್ತಾ ಇದೆಯಾ ಕಣಂತ ನನಗೆ ಗೊತ್ತಿಲ್ವಾ? ಅದಿಲ್ಲಿ ಹಂಗೆ ಆಯ್ತಾ? ಹೇಳಪ್ಪ. ಆಕಾಶದಲ್ಲಿ ಗುಡುಗು ಮಿಂಚು ಬಂದ್ರೆ ಮಳೆ ಬರುತ್ತೆ ಅಂತ. ಆಯ್ತು. ಅದೇ ಒಂದ್ ಎಮ್ಮೆ ಗೂಟ ಕಿತ್ರೆ ಏನಂತ ಅರ್ಥ? ಅದು ಓರಿ ಬಂದದ್ದು ಅರ್ಥ. ಹಂಗೆ ಮಗಳು ಬೆಳಿಗ್ಗೆ ಎದ್ದು ಸ್ನೋ ಪೌಡರ್ ಹಚ್ಕೊಂಡು ಆ ಬೀದಿಯಿಂದ ಈ ಬೀದಿಗೆ, ಈ ಬೀದಿಯಿಂದ ಆ ಬೀದಿಗೆ ಸುತ್ತಾ ಇದ್ದಾಳೆ ಅಂದ್ರೆ ಅವಳು ವಯಸ್ಸಿಗೆ ಬಂದಿದ್ದಾಳೆ ಅಂತ ಅರ್ಥ. ನಮ್ಮವ್ವ ಇದ್ದಿದ್ರೆ ನಮ್ಮವ್ವನ ಹತ್ರನಾದ್ರೂ ಕಷ್ಟ ಹೇಳ್ಕೊಬೋದಾಗಿತ್ತು. ನಮ್ಮವ್ವನ ನುಂಕ ನೀರ್ ಕುಡ್ಕೊಂಡ್ಬಿಟ್ಟೆ ನೀನು. ನನ್ ಕಷ್ಟ ನಾನು ಹೆಂಗಪ್ಪ ಹೇಳಿ? ನನಗೆ ಬೇಗ ಮದುವೆ ಮಾಡಪ್ಪ. ಮದುವೆ ಮಾಡೋ ಕಾಲ ಬಂದಾಗ ನಿನ್ನ ಮೈಸೂರು, ಮಂಡ್ಯ, ಬೆಂಗಳೂರು, ಮದ್ದೂರು, ಸಂದೆ ಗುಂದೆ ಎಲ್ಲೆಲ್ಲವೇ ನೋಡಿ ನೀನು ರೈಟ್ ಕ್ಲಾಸ್ ಹುಡುಗರು ಮದುವೆ ಮಾಡ್ತೀನಿ ಬರೇ ಮನೆಗೆ. ಅದ್ಯಾವ ನನ್ನ ಮಗ ನಿನ್ಗೆ ಕಣ್ಣು ಹೊಡಿತಾನೆ ನೋಡ್ಕೊಂಡು ನಿನ್ನ ಹಂಗ ಕಟ್ಟಿ ಕ್ಲಾಸ್ ಕೊಟ್ಟೆ ಬರ್ತೀನಿ ನಡೆ. ನೀ ಬಾರದೆ ಹೋದರೆ ನಾನು ಹೊಸಟ್ಯಾರ ಬಾವಿ ಪಾಲೆ ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ. ಅವನಪ್ಪ ಇಷ್ಟೊಂದು ಐಸ್ಬಿಡಲ್ಲ ಅವನು. ಯಾರ್ಲ ನೀನು ಹೆಂಗಾಗತ್ಲ ನಿನ್ಗೆ ಜುಮ್ಕೆ?
ಕಂಡ್ರೆ ನಿನ್ಗೆ ಹೆಂಗಾದಲೆ? ಹೆಂಗಾಯ್ತದೆ ಅಂದ್ರೆ ನನಗೆ ಮೈಯೆಲ್ಲ ಒಂಥರ ಜುಮ್ 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 ಅಂತದೆ ಯಜಮಾನ್ರೆ. ಎಲ್ಲೆಲ್ಲಿ ನನಗೆ ಜುಮ್ ಜುಮ್ ಅಂತ ಎಲ್ಲ ಮೈ ಎಲ್ಲ ಕಣ್ರಿ ಯಜಮಾನ್ರೆ. ಏನ ನನ್ನ ನೋಡ್ಕೊಂಡು ಕಣ್ಣು ಹೊಪ್ಪು ಆರಿಸಿ ಮಾತಾಡ್ತಾ ಇದೆಯಲ್ಲ, ಹೆಂಗ್ ಕಾಣ್ತೀನೋ ನಿನ್ ಕಣ್ಗೆ ನಾನು? ಹೆಂಗ್ ಕಾಂತಿ ಅಂದ್ರೆ ಮಳೆಗಾಲದಲ್ಲಿ ಛತ್ರಿ ಇದ್ದಂಗೆ, ಚಳಿಗಾಲದಲ್ಲಿ ಕಂಬಳಿ ಇದ್ದಂಗೆ, ಬ್ಯಾಸಿಗೆಗಾಲದಲ್ಲಿ ಐಸ್ ಕ್ರೀಮ್ ಇದ್ದಂಗೆ ನಿನ್ನ ನಿಲ್ಸ್ಕೊಂಡು ಮರಿಕ ಬಿಟ್ರೆ ನನ್ನ ಕಾನ್ಸ್ಟಲ್ಲಿ ಬ್ರೆಡ್ ಜಾಮು ಗುಲ್ಕಂದು ಇದ್ದಂಗೆ ಯಾವ ಜಾಗದಲ್ಲಿ ಅನ್ನಿಸ್ತದೆ ಬಂಗಾರಿ. ಲೋ ನನ್ನ ಮಗಳು ನಿನ್ ಕಣ್ಣಿಗೆ ಜಾಂಬೂನು ಮಸ್ತ ಅನ್ಕೊಂಡಾಳ. ಯಾಕೆ ಹಾಗಲಕಾಯಿ, ಬೇವುಲಕಾಯಿ, ಇಬ್ಬೆಕಾಯಿ ಕಂಡಂಗ್ ಕಾಣಲ್ವೇನಪ್ಪ? ಲೋ ಅಲ್ಲ ಕಲ ಅವಳ ಉಡಿಸೋನು ನಾನು ಇಲ್ಲೇ ಉಳಿ. ನೀನು ನಾನು ಇದ್ದಾಗಲೇ ಇಷ್ಟ ಆಡ್ಬೇಕಾದ್ರೆ ಇನ್ನೆಷ್ಟು ಆಟ ಆಡಿಲ್ಲ ಮೇಲೆ ನೀನು. ಏ ಅವ್ರ ಅಪ್ಪ ಅಲ್ಲ ಕಲ, ಅವ್ರ ಅವನ ಗಂಡ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಿಮ್ ಬಂಗಾರಿನೇ ಹೇಳುದು, ನಮ್ಮ ಅಪ್ಪ ದಡ್ಡನ ಮಗ, ಅವನಿಗೆ ಪೇಂಟ್ ಹೊಡಿದು ಒಂದು ಬಿಟ್ರೆ ಇನ್ನೇನು ಬರೋತು. ಅದಕ್ಕೆ ನೀನ್ ಯಾವಾಗ ಬೇಕಾದ್ರೆ ಬಂದೆ ಮಾಡ್ಕೊ ಹೋಗು. ಏನು ಮಾಡ್ಕೋಬೋದ್ಲಪ್ಪ? ಅದೇ ಕಣ್ರಿ ಪ್ರೀತಿನ. ಅಪ್ಪಯ್ಯ ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಅಪ್ಪಯ್ಯ. ನೋಡಪ್ಪಯ್ಯ, ನಾ ಕಾಲೇಜ್ ಹೋಗುವಾಗ ಬರುವಾಗೆಲ್ಲ ನಾನು ಹಿಂದೆ ಹುಚ್ಚನಾಯಿ ಸುತ್ತದಂಗೆ ಸುತ್ತಾನೆ. ಅದು ಸಾಲದು ಅಂತ ಅವಾಗ ಬಂದು ಬಂಗಾರಿ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ಕಾಡಿಸ್ತಾನೆ ಕಣಪ್ಪಯ್ಯ. ನೋಡು ಅಲ್ಲಿ ಹೆಂಗ್ ಬಿಡ್ತಾ ನಿಂತವನೆ. ನೋಡಿ ಏನಂತ ಪ್ರೀತಿಸ್ತವ ನೀನು? ನಾನಲ್ಲ ಅವನು ಹೇಳ್ತಾ ಇರೋದು. ನಿನ್ನ ಮದುವೆ ಆಗೋಕೆ ಇವನ್ ಯಾವ ಪರದೇಶಿ ನನ್ನ ಮಗಳವ ಇವನು? ನಾನೆಲ್ಲ ಪರದೇಶಿ, ನೀನು ಕರಿ ಪರದೇಶಿ, ನಿನ್ ಮಗಳು ಕರಿ ಪರದೇಶಿ. ನನ್ನ ಮಗಳು ಪರದೇಶಿ ಅಲ್ಲ ಕಣೋ. ಸುತ್ತಮುತ್ತೂರಲ್ಲಿ 7 ಹಳ್ಳಿಲು ತಡ್ಕಿದ್ರು ಸಿಗಲ್ಲ ಕಣಲೆ. ಒಳಿ ವಜ್ರ ಕಣ ನನ್ನ ಮಗಳು. ಓಹೋ, ಏನ್ ಮಗಳು ಒಜ್ಜದ್ ಗೊಂಬೆ. ನಿನ್ ಮಗಳು ನಿನ್ ಕಣ್ಣಿಗೆ ಒಜ್ರದ ಗೊಂಬೆ ಕಂಡ್ರೆ ನಾನ್ ಕಣ್ಣಿಗೆ ಹೆಂಗ್ ಕಾಣ್ತಾಳ ಗೊತ್ತೇನ್ರಿ? ಹೆಂಗ್ ಕಂಡಳಪ್ಪ? ಅದೇ ಇತ್ತಾಳೆ ಅಂಡ ಕಣ. ಅದು ಓದೋದು ಹೆಂಗಾರ ಹಾಳಾಗೋಲೆ. ನಿನ್ ಜನ್ಮ ಕಥೆ ಹೇಳಪ್ಪ ಸ್ವಾಮಿ. ಹೇಳ್ತೀನಿ ಇರ್ರಿ. ನೋಡ್ರಿ, ನಮ್ಮ ಅಪ್ಪ ಅಮ್ಮಂಗೆ ಒಬ್ಬನೇ ಮಗ. ತಿರುಪತಿಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ನಮ್ಮವ್ವ ತಿರುಪತಿ ತಾಳ್ಬೆಡ್ತಲ್ಲಿ ಹುಟ್ಬಿಟ್ನಂತೆ. ಅದಕ್ಕೆ ನನ್ನ ಹೆಸರ ಗೋವಿಂದ, ಹರಿ ಹರಿ ಗೋವಿಂದ. ಓ ಕಡಬಾರ ಗೋವಿಂದ ನಾರಾಯಣ ಸ್ವಾಮಿ ಗೋಡ್ರು. ಅದಕ್ಕೆ ನೀನು ಹುಡುಗಿನ ಯಾವ್ದೇ ಕಾರಣಕ್ಕೂ ಬಿಡೋದಕ್ಕಂದ್ರೆ ಅಪ್ಪಯ್ಯ ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಹರಿ 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 ಅಂತ ಇದೆ. ಬಾಪಯ್ಯಲ್ಲಿ ಏನ್ ಹರಿತಾನೆ ಕೇಳಪ್ಪಯ್ಯ. ಓ ತಮ್ಮ ಏನೇ ನಾ ಕೇಳ್ತೀನಿ, ಸುಮ್ಮನೆ ನಿಂತ್ಕೋ. ಯಾಕೆ ಹಿಂಗಾಡಿಯ? ಏನಪ್ಪ ನೀನ್ ಹರಿದು? ಯಜಮಾನ್ರೆ, ಸದ್ಯಕ್ಕೆ ನಿನ್ ಮಗ ಸೀರೆ ಅಂತಿದ್ರಿ. ಏ ತಮ್ಮ, ಒಂದು ಮಾತಾಡ್ತೀನಿ ಕೇಳ ನಿನ್ಗೆ. ನಮ್ಮೂರು ಒಂದೇ ಕ್ಲಾಸಿಂದ ನೆಟ್ಟಕ್ ಬಾ. ನಮ್ಮೂರ್ ಕೆರೆ ತುಂಬದೆ. ಚಕ್ಕೆರೆ, ಬೈರಾಪಟ್ಟ, ಮಳೂರ್ಪಟ್ಟ, ಕುಣಿಗೆರೆ, ಗೋವಿಂದಳ್ಳಿ ಹೆಣ್ಣು ಮಕ್ಕಳೆಲ್ಲ ನಮ್ಮೂರ್ ಕೆರೆಗೆ ಬಂದು ಅರ್ಧಾಗಿರೋ ಬಟ್ಟೆಯ ಅಜ್ಜಿ ಹಾರಾಕಿರ್ತಾರೆ. ಅವ ಹರಿತಾ ಕೂತಿರು. ನಮ್ಮೂರವ್ರು ಯಾರು ಪುಣ್ಯಾತುಬ್ರು ನಮ್ಮ ಮೇಲೆದವನಲ್ಲ ನಿತಿನ ಅಂತವ್ರು ನೋಡ್ಕೊಂಡು ಯಾಕಪ್ಪ ನಾರಾಯಣ ಹಿಂಗೆ ಅವನಲ್ಲ ಅನ್ಬಿಟ್ಟು ನಿಮ್ಮ ಮನೆಗೆ ಓಡೋಗಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಕಾರ್ಡು ಬಂದು ನಿನ್ನ ಕರ್ಕೊಂಡು ಹೋಗಿ ಹುಚ್ಚಾಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಕಿತ್ತೋದ್ ನನ್ನ ಮಗಳೇ, ನಮ್ಮೂರು ಏರಿ ಕೆಳಗೆ ಕೆಸರು ಗದ್ದಲ್ಲಿ ಕಾಲ್ ಕಿತ್ಕೊ ಬರ್ನಾರೆ ನೀನು ಲವ್ ಬೇರೆ ಕೆಡೇನೋ ಹೋಗಲ್ಲೇ. ನಡಿಯಮ್ಮ ಮನೆಗೆ ಹೋಗುವ.
ನನಗೆ ಚಟ್ಟದಲ್ಲಿ ಒಂದು ದನಿ ವ್ಯಾಪಾರ ಅದ, ಅದು ಮಾಡ್ಕೊಂಡು ಮನೆಗೆ ಬರ್ತೀನಿ ನೋಡಿ. ಬಂಗಾರೆ ಬಂಗಾರೆ, ನಮ್ಮ ಅಪ್ಪನ ಹತ್ರ ಬಂದ್ಬಿಟ್ಟು ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಿಲ್ಲ, ಅಲ್ಲಿ ಮೇಲೆ ಗುರುಬಿಡ್ಲ ನಿನ್ಗೆ ಎಲ್ಲ ಬಂಗಾರೆ ಏನಾ ನೀನೇ ಹೆಚ್ಚು ಅಂತಿದೆ. ಹಾ. ನಿನ್ಗಿಂತ ಗಾನ ಕಿಲಾಡಿಕಲ್ಲ ನಿಮ್ಮಪ್ಪ. ಮತ್ತೆ ಎಷ್ಟೇ ಆದ್ರೂ ನಾನು ಹುಟ್ಟಿಸ್ತವನಲ್ವ ಒಂದು ಡುಯೆಟ್ ಆಡ್ಬಿಡುವ. ನಮ್ಮ ಅಪ್ಪನ ಕರ್ಕೊಂಡು ಆಡು. ನಿನ್ನೆ ಕರ್ಕೊಡ್ತೀನಿ. ಬಿಟ್ಕೊಂಡ್ಬಿಡು ಹಿಂಗೆ ಅನ್ಕೊಂಡು. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡುಂಗು ಡಾಂಗು ಡಿಂಗು. ಅಯ್ಯೋ ಅಯ್ಯೋ ಹಸಬೆಂಡು, ಹೊರಗಡೆ ಕ್ಲೋಜ್ ಫ್ರೆಂಡು, ಸ್ಟಾರ್ಟ್ ಲವ್ವಿಂಗು, ಮನ ಬಂದು ಕಡೆ ಸ್ಲೀಪಿಂಗು. ಪ್ರತಿದಿನ ಬೇಡ ಫ್ರೀಡಮ್, ವೀಕ್ಲಿ ಒನ್ಸು ಚುಮ್ ಚುಮ್, ಸೇವಿಸು ಗಾಡಿ ಫ್ರೆಶು, ಇದು ನನ್ನಗಿದೆ ಖುಷಿ, ಖುಷಿಗೆ ಕಿಸ್ಸು ಕಿಸ್ಸು ಪ್ಲಸ್ಸಿಗೆ ಪ್ಲಸ್ ಕುರುಕ. ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂದು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು ಡಿಂಗು. ಅಯ್ಯೋ ಸ್ಟಾರ್ಟ್ ರೈನಿಂಗು, ಮಳೆಯಲ್ಲಿ ಈಗ ಸಾಂಗು, ಸ್ಪೀಡ್ ಡ್ಯಾನ್ಸಿಂಗು, ಎದೆಯೊಳಗೆ ಜಂಪಿಂಗು. ಈ ದಿನ ನಮಗೆ ಫ್ರೀಡಮ್, ಲೋಕಕ್ಕೆ ಮಾರೋ ಬಂಧನ್. God bless you, bless you, bless you, kukuruka.
ಅಳಿತಾ ಇದ್ದೀರಿ. 30 ವರ್ಷ ಆಯ್ತು ಕಣೆ. ಆದರೆ ಆ ನನ್ನ ಅತ್ತೆ ಮಾಡಿದ ಮೋಸಕ್ಕೆ ಅಪಮಾನ ತಡೆಯಲಾರದೆ ಪ್ರಾಣ ಬಿಟ್ಟರು. ಆ ದೃಶ್ಯ ನನಗೆ ನನ್ನ ಜೀವ ಅದಿರಿ ಹೋಗುತ್ತೆ ಕಡೆ, ಜೀವ ಅದಿರಿ ಹೋಗುತ್ತದೆ. ಅಲ್ಲ ರೀ, ನಾನು ಮದುವೆ ಆದಾಗಿಂದ ನೋಡ್ತಾನೆ ಇದ್ದೀನಿ, ಯಾವಾಗಲೂ ನಿಮ್ಮ ಅತ್ತೆ ಬಗ್ಗೆ ಹೇಳ್ತಾನೆ ಇರ್ತೀರಾ. ಅಲ್ಲ, ಒಂದ್ಸರಿ ನಾನು ನಿಮ್ಮ ಅತ್ತೆನ ನೋಡ್ಬೇಕಲ್ವೇನ್ರಿ? ಸುಮತಿ, ನನ್ನ ಮನೆಯಲ್ಲಿ ಅವಳ ಹೆಸರು ಯಾರ ಬಾಯಲ್ಲೂ ಬರಬಾರದು. ನನ್ನ ಪಾಲಿಗೆ ಅವಳು ಯಾವತ್ತೂ ಸುತ್ತವಳೆ, ಅವಳ ನೆನಪು ಕೂಡ ಬರಬಾರದು ಅಂತ ಅವಳಿಗೆ ಸಂಬಂಧಪಟ್ಟ ಫೋಟೋ ಪಟ್ಟಿಯನ್ನು ಸುಟ್ಟು ಪೂಜೆ ಮಾಡಿದಿರಿ. ಆ ದೃಶ್ಯ ನೆನೆದು ನನಗೆ ನನ್ನ ಕೋಪದ ಬಗ್ಗೆ. ಅಲ್ಲ ರೀ, ಅದು ಆಗಲ್ಲ ರೀ. ಅದು ಏನಂದ್ರೆ ಆಗುವಿಲ್ಲ, ಈಗೂ ಇಲ್ಲ. ಮುಚ್ಚೋ ಬಾಯ್ದ. ಅತ್ತಿಗೆ ಏನಾಯ್ತು? ಏನೂ ಇಲ್ಲಪ್ಪ, ನಿಮ್ಮ ಅಣ್ಣ ನಿಮ್ಮ ಅತ್ತೆ ಬಗ್ಗೆ. ಸುಮತಿ, ಈಗ ಮಾತು ಬೇಡ. ದೀಪ ಉದ್ಭವ್ ದೀಪ ಇಲ್ಲಪ್ಪ. ಅಣ್ಣ, ಸ್ನೇಹಿತೆಯ ಮದುವೆ ಇದೆ ಅಂತ ಒಂದು ವಾರ ಮದುವೆಗೆ ಹೋಗಿದ್ದಾಳೆ, ಬರ್ತಾಳೆ ಒಂದು ವಾರ ಬಿಟ್ಕೊಂಡು. ಆಯ್ತು, ಹುಷಾರಾಗಿ ಹೋಗಿ. ಇವರೇ ಕಣೆ ನನ್ನ 2 ಕಣ್ಣುಗಳಿದ್ದಾಗೆ. ಇವ್ರು ನೆಗ್ಲೆಗ್ತಾ ಇದ್ರೆ ಈ ಜಗತ್ತೇ ಗೆದ್ದಾಗೆ ಕಣೆ. ಅಲ್ಲ ರೀ, ನಿಜವಾಗ್ಲೂ ನಿಮ್ಮಂಥ ಅಣ್ಣನ ಪಡೆಯೋಕ್ಕೆ ಇಂಥ ತಮ್ಮ ತಂಗಿ ಪುಣ್ಯ ಮಾಡಿದ್ರು ಅನಿಸುತ್ತೆ. ಯಾಕೆ ಅಂದರೆ ಮಕ್ಕಳೇ ಬೇಡ, ನನ್ನ ತಮ್ಮ ತಂಗಿನೇ ಮಕ್ಕಳು ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀರಾ ನೋಡಿ, ಅದಕ್ಕೆ ನಿಜವಾಗ್ಲೂ ಇವ್ರು ಪುಣ್ಯ ಮಾಡಿದ್ದಾರೆ. ಅತ್ತಿಗೆ, ಅಣ್ಣ ಒಬ್ಬನೇ ಸಹ ಅಲ್ಲ, ನೀವು ಕೂಡ ನಮ್ಮ ಹೆತ್ತ ತಾಯಿ ಅಂತ ಸಾಕು ಚೆನ್ನಾಗಿದ್ದೀರಿ. ನಿಮ್ಮಂತ ಅತ್ತಿಗೆನ ಪಡೆಯೋದಕ್ಕೆ ನಾವು 7 ಜನ ಮಾಡಿದ್ದು. ದೊಡ್ಡ ಅಣ್ಣ, ನನಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇದೆ, ನಾನೇನು ಬರ್ತೇನೆ. ಸರಿ, ಹೋಗಿ ಬರಪ್ಪ ಹುಷಾರಾಗೆ. ಸುಮತಿ, ನೀನು ಮದುವೆ ಆಗುತ್ತಾವಿಂದ ಹೇಗಿದ್ಯೋ ಈಗಲೂ ಹಾಗೆ ಇದೆಯಾ ಕಣೆ. ನೀನು ನನ್ನ ಮನೆ ಭಾಗ್ಯ ದೇವತೆ ಕಣೆ, ಭಾಗ್ಯ ದೇವತೆ.
ಬಂದಿತು ಆಪತ್ತು ಮುಟ್ಟಿದರೆ ಸಾಕು ಮೈ ಸೋಕಿದರೆ ಸಾಕು ಕೇಳುತ್ತ ಮತ್ತು ಹಿಂಗೆಂದಾಗ ಬಯಸುವೆ ಸಿಹಿ ಮುತ್ತು ದಿನದಿನ ದಿನದಿನ ಕೆಂಪಾದ ನಿನ್ನ ಕೆನ್ನೆಯ ಕಂಡು ಮೈ ಬಿಸಿ ಏರುತ್ತಿದೆ ನಿನ್ನ ಬಿಸಿಯ ಆಲಿಸಲೆಂದೇ ಆತುರ ತುಂಬುತ್ತಿದೆ ಕೆಂಪಾದ ನಿನ್ನ ಕೆನ್ನೆಯ ಕಂಡು ಮೈ ಬಿಸಿ ಏರುತ್ತಿದೆ ನಿನ್ನ ಬಿಸಿಯ ಆಲಿಸಲೆಂದೇ ಆತುರ ತುಂಬುತ್ತಿದೆ ನಿನ್ನ ಮಾತು ಈ ಸಂಜೆಯಲ್ಲಿ ಸ್ವರ್ಗ ತೋರುತ್ತಿದೆ ಮುಟ್ಟಿದರೆ ಸಾಕು ಮೈ ಸೋಕಿದರೆ ಸಾಕು ಕೇಳುತ್ತ ಮತ್ತು ಹಿಂಗೆಂದಾಗ ಬಯಸುವೆ ಸಿಹಿ ಮುತ್ತು ನೀ ನೋಡಿದರೆ ಸಾಕು ಮಾತಾಡಿದರೆ ಸಾಕು ಜುಮ್ ಜುಮ್ ಎನಿಸಿ ನುಡಿಯುವುದು ಮನಸ್ಸು ಬಂದಿತು ಆಪತ್ತು ನಿಮ್ಮ ನೋಡ್ಬೇಕು ಅಂತ ನನ್ನ ಮನಸ್ಸಿಗೆ ಎಷ್ಟು ಆತುರಿತಿತ್ತು ಅಮ್ಮ ಬಂದ್ರಲ್ಲ ಎಲ್ಲಿ ಗಂಡ ಮಕ್ಳು ಬರ್ಲಿಲ್ವಾ ಅಮ್ಮ ಸುಮತಿ ದೂರ ನೀನು ಆ ಬೀದಿ ರಾಜ್ಯದ ಎಂತದು ಮಾತು ಅತ್ತೆ ನಾನು ಕೊಲೆಗಳ ಮುಂಚೆ ಹೊರಟು ಸರಿ ಇಲ್ಲ ಅಂದ್ರೆ ಯಾಕ್ರೆ ಈಗ ಮಾತಾಡ್ತಿದ್ದೀರಾ ಅವರು ಈ ಮನೆ ಮಗಳು ಈ ಮನೆಗೆ ಬಂದಿದ್ದಾರೆ ಅವ್ರ ಜೊತೆ ಈ ರೀತಿ ನಮ್ಮ ಇವಳು ಮನೆ ಮಗಳ ನನ್ನ ಎತ್ತ ತಂದೆ ತಾಯಿನ ಬಲಿ ಬರೋರು ನನ್ನ ತಂದೆ ಇವಳಿಗೆ ಒಂದು ಚೂರು ಕಡಿಮೆ ಆಗಿದಾಗ ನೋಡ್ಕೊಂಡಿದ್ರು ಇವಳಿಗೆ ಒಂದು ಚೂರು ಕಡಿಮೆ ಆಗಿದಾಗ ಸಾಕಿದ್ರು ಅಂತದ್ರಲ್ಲಿ ಇವಳು ಕೊಟ್ಟಂತ ಹುಡುಗರು ಏನು ಗೊತ್ತಾ ನೋವು ನಿರಾಸೆ ದುಃಖ ಸಾವು ಉಗ್ರ ನಾನು ಪ್ರೀತಿ ಮಾಡಿದ್ದೀನಿ ಇವ್ರನ್ನ ಮದುವೆ ಆದೆ ನಿಜ ಒಪ್ಕೋತೀನಿ ಆದ್ರೆ ಈ ಮನೆ ಗೌರವನ ಮನ್ಪಾಳ್ ಮಾಡಿಲ್ಲ ಕಣೋ ನೋಡು ಯಾಕೆ ಇಷ್ಟು ನಿಷ್ಠುರವಾಗಿ ಮಾತಾಡ್ತೀನಿ ನಾವೆಲ್ಲರೂ ಒಟ್ಟಿಗೆ ಒಂದಾಗಿ ಬಾಳೋಣ ನಿನ್ನ ಕೈ ಮುಗಿದು ಬೇಡ್ಕೋತೀನಪ್ಪ ಏ ಪಾಪಿ ಅತ್ತೆ ನನ್ನ ಮನೆ ಕಾಲ್ ಮೇಲೆ ಅಪವಿತ್ರ ಮಾಡ್ಬಿಟ್ಟೆ ಮರ್ಯಾದಿಂದ ಹೇಳ್ತಾ ಇದೀನಿ ಮನೆ ಬಿಟ್ಟು ಹೊರಡು ಬೇಡ ಅವರು ಈ ಮನೆ ಮಗಳು ಕಣ್ರಿ ಈ ಮನೆ ಮಗಳಿಗೆ ಈ ರೀತಿ ಅವಮಾನ ಆಗೋದನ್ನ ನಾನು ಕಂಡಿಲ್ಲ ಈ ಮನೆ ಮಗಳು ಮನೆಗೆ ಬಂದಾಗ ಅವ್ರಿಗೆ ಯಾವ ರೀತಿ ಗೌರವ ಪ್ರೀತಿ ವಿಶ್ವಾಸದಿಂದ ನಾವು ನೋಡ್ಬೇಕು ಆ ರೀತಿ ನಡ್ಕೋಬೇಕೇ ಹೊರತು ಈ ರೀತಿ ಅವಮಾನ ನಾನು ಯಾವುದು ಸಹಿಸಲ್ಲ ಅಂದ್ರೆ ಸಹಿಸಲ್ಲ ರೀ ಬನ್ನಿ ಅಮ್ಮ ಬನ್ನಿ ಬೇಡಮ್ಮ ಬೇಡ ಹತ್ತು ಕರೆದು ಔತಣ ಮಾಡುವಂತ ದರ್ದು ನಮ್ಗೇನು ಬಂದಿಲ್ಲ ಕಣಮ್ಮ ನನ್ನ ಹೆಂಡತಿ ಮೀನಾಕ್ಷಿ ಈ ಮನೆ ಬೇಡವಾದ್ರು ನನಗೆ ಅವಳು ಭಾಗ್ಯ ದೇವತೆ ಕಣಮ್ಮ ಭಾಗ್ಯ ದೇವತೆ ಅವಳನ್ನ ದೇವ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಕಣಮ್ಮ ಅಂತ ಅವ್ರ ಕಣ್ಣಲ್ಲಿ ನೀರು ಕೆಡಕ್ತಾ ಇದ್ದೀರಾ ನೀವೇನ್ ಮನುಷ್ಯರು ರಾಜೇಶು ಏನ್ ಮಾಡ್ಬಿಟ್ಟಾರೆ ನಿಮಗೆ ಮಾನ ಮರ್ಯಾದೆ ಇದ್ದಿದ್ರೆ ನನ್ನ ಮನೆ ವಸ್ತು ತೊಳಿತಿರ್ಲಿಲ್ಲ ನಾನು ಕೊಲೆಗಾರ ಆಗೋ ಮುಂಚೆಗೆ ಇಲ್ಲಿಂದ ಹೊರಟೋದು ಸರಿ ತೊಲಗೋ ಬೀದಿ ನಾಯಿ ಯಾಕೋ ಇಷ್ಟೊಂದು ಹಾಗೆ ಸಾಧಿಸಿದ್ಯಾ ನೋಡು ಹಾಗೆತನ ಎಲ್ಲ
ನನ್ನ ಅಣ್ಣನ ತಲೆಗೆ ಮುಗ್ದೋಗ್ಲಿ. ಬೇಡಪ್ಪ. ಮೀನಾಕ್ಷಿ, ಮೀನಾಕ್ಷಿ, ಇನ್ನೊಂದು ಕ್ಷಣ ಇಲ್ಲಿ ನಿಂತ್ರೆ ನನ್ನ ಮೇಲೆ ಆಣೆ, ಈ ಮನೆಗೆ ಕಾಲ್ ಮಡ್ಗೆ ನಾವು ಅಪವಿತ್ರ ಮಾಡ್ಬಿಟ್ಟು ಬಾರ ಹೋಗೋಣ. ಬಾ ನೋಡಿ, ದಯವಿಟ್ಟು ಹೋಗ್ಬೇಡಿ ಅಮ್ಮ. ಬಾ ಮೀನಾಕ್ಷಿ, ಬಾರ. ಎಷ್ಟೋ ವರ್ಷ ಆದ್ಮೇಲೆ ತವ್ರ ಮನೆಗೆ ಕಾಲಿಟ್ಟಿದ್ದೀರಾ. ತವರಿಂದ ಹೆಣ್ಣು ಯಾವತ್ತೂ ಕಣ್ಣೀರಾಗ ಹೋಗ್ಬಾರ್ದು. ಮೀನಾಕ್ಷಿ, ಬಾ, ಈ ಮನೆ ಹೇಳ್ಕೊಂಡು ನಾವು ಬಾರ ಹೋಗುವ. ಬಾ ಮೀನಾಕ್ಷಿ. ಬಾ ಬಾರ. ಬಾ ಮೀನಾಕ್ಷಿ. ಬಾ ಬಾ ಮೀನಾಕ್ಷಿ, ನನ್ನ ಮಾತು ಕೇಳ್ತೀಯ ಇಲ್ಲ? ಸುಮತಿ, ಮೀನಾಕ್ಷಿ, ಸುಮತಿ. ಕೂಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ದೇಹದ ಒಡಲು, ಹುಟ್ಟು ಸಾವಿನ ನಡುವೆ, ಹುಟ್ಟು ಸಾವಿನ ನಡುವೆ ಕಣ್ಣೀರಿನ ಕೊಡಲು. ಕೂಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ದೇಹದ ಒಡಲು. ಅಯ್ಯೋ ನಾಯಿಗಳ, ನನ್ನ ಹೆಂಡತಿ ಕೊಂದೇ ಬಿಟ್ಟಲ್ಲೋ, ನನ್ನ ಹೆಂಡತಿನ ಕೊಲೆ ಮಾಡ್ಬಿಟ್ಟಲ್ಲೋ. ಕೊಲೆ ಪಾತ್ರ ತೊಲಗೆ, ನನ್ನ ಹೆಂಡತಿ ಸಾವೇ ನೀವೇ ಕಾರಣ. ನೀವು ಬರ್ರಿ, ನನ್ನ ಹೆಂಡತಿ ಸಾಯ್ತಾ ಇರಲಿಲ್ಲ. ಸುಮತಿ, ಮಾತಾಡು ಸುಮತಿ, ಮಾತಾಡು. ನಾ ಸಾಯ್ತೀರಾ? ನೀವು ಸರ ಸಾಯ್ತೀರಾ? ತೊಲಗೋ, ತೊಲಗೆ, ಬನ್ನಿ ತೊಲಗೆ. ಸುಮತಿ, ನನ್ನ ನಿನ್ನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟಲ್ಲ ಸುಮತಿ. ಸುಮತಿ, ಮಾತಾಡು ಸುಮತಿ, ಮಾತಾಡು. ಸುಮತಿ, ನಿನ್ನ ಸಾವಿಗೆ ಕಾರಣ ಆದವ್ರನ್ನ ನಾವು ಸುಮ್ಮನೆ ಬಿಡಲ್ಲ. ಅವ್ರ ಮನೆನ ಸರ್ವನಾಶ ಮಾಡ್ತೀರಿ. ಇದೇ ನನ್ನ ಸಪೋಟ. ಆನಂದ ಆನಂದ ಆನಂದವೇ. ಆನಂದ ಆನಂದ ಆನಂದವೇ.
ಬೇಕಾಗಿಲ್ಲ ಮುಗಿದ್ರೆ ಸಾಕು ನಾನೇ ಗೌರವಿಲಿ ಎಲ್ಲ आपका नाम क्या था ಕೆಣಕಿ ಉಳಿದವರಿಲ್ಲ. ಇವನೊಂದು ರೀತಿ ವಿಷದ ನಂಜು. ವಿಷವನ್ನು ಕುಡಿದರೆ ತಕ್ಷಣ ಸಾಯ್ತಾರೆ. ಆದ್ರೆ ನನ್ನನ್ನು ಮುಟ್ಟಿದರೆ ನಿಧಾನವಾಗಿ ನರಳಿ ನರಳಿ ಸಾಯ್ತಾರೆ. ಅಂದ್ರೆ ಸ್ಲೋ ಪಾಯ್ಸನ್. ನಾ ಮನಸಾರೆ ಬಯಸಿದ ಮೊದಲನೇ ವಸ್ತು ಯಾವುದು ಗೊತ್ತಾ? ನಿನ್ನ ಮನೆ ಅಂಗಳದಲ್ಲಿ ಮುದ್ದಾಗಿ ಬೆಳೆದು ನಿಂತಿರುವ ಚೆಂಗುಲಾಬಿ. ನನಗೆ ದಕ್ಕಿದರೆ ಸರಿ, ಇಲ್ಲದಿದ್ದರೆ ಕೈಯಿಂದ ಕಿತ್ತುಕೊಳ್ಳಬೇಕಾಗುತ್ತೆ. ಹಣ್ಣು ಹೆಣ್ಣು ಇವೆರಡೂ ನನ್ನದಾಗಲೇಬೇಕು. That is ಉದ್ಭವ. ಅಪ್ಪಾಜಿ ಅಮ್ಮಂಗೆ ಮಾತ್ರೆ ತರ ಕೇಳ್ತು. ಪ್ರಿಸ್ಕ್ರಿಪ್ಷನ್ ಮನೇಲೆ ಬಿಟ್ಟು ಬಂದಲ್ಲ, ಈಗ ಏನು ಮಾಡೋದು? ಹಾ, ಹೋಗಿ ತಗೊಂಡು ಬರ್ತೀನಿ. ಏನಾಯ್ತು? ಏನಿಲ್ಲ, ಅಪ್ಪಾಜಿ ಅಮ್ಮಂಗೆ ಮಾತ್ರೆ ತರ ಕೇಳಿತು, ಅದಕ್ಕೆ ಮನೇಲೆ ಮರ್ತು ಬಂದೆ. ಹೋಗಿ ತಗೊಂಡು ಬರ್ತೀನಿ. ಹೌದಾ?
ಮಾತ್ರ ಚೀಟಿ ಕೊಡು, ನಾನು ತಗೊಂಡು ಕೊಡ್ತೀನಿ. ಅಯ್ಯಯ್ಯೋ ಬೇಡ, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಪಾಪ ತುಂಬಾ ದೂರ ಅನ್ಸುತ್ತೆ, ಮಾತ್ರ ಚೀಟಿ ಕೊಡು, ನಾನೇ ಹೋಗಿ ತಗೊಂಡು ಕೊಡ್ತೇನೆ. ಅಯ್ಯೋ ನಾನು ಪರವಾಗಿಲ್ಲ ಅಂತ ಹೇಳಿಲ್ವಾ? ತೊಂದರೆ ಇಲ್ಲ, ನಿಮಗೆ ಬೇಡ, ನಾನು ತೊಂದರೆ ನನಗೆ ಇರಲಿ, ದಾರಿ ಬಿಡಿ. ಶೀಲಾ ನೋಡ್ಸಿಲ್ಲ, ನೀನು ಈ ರೀತಿ ಕಳ್ಳಿ ಆಗ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಏನು? ನಾನ್ ಕಳ್ಳಿನ? ನಾನೇನ್ ಕದ್ದೆ ನಿಮ್ಮ ಹತ್ರ? ಶೀಲಾ, ಕಳ್ಳರು ಕದ್ರೆ ಹಣ, ವಸ್ತು, ಒಡವೆಗಳನ್ನ ಕದೀತಾರೆ. ಆದ್ರೆ ನೀನು ನನ್ನ ಹೃದಯವನ್ನೇ ಕದ್ಬಿಟ್ಟಿದೀಯ. ನನ್ನ ಹೃದಯ ಕದ್ದ ಚೋರಿ ನೀನು. ಅಯ್ಯೋ ದೇವ್ರೆ, ನಂದು ಒಳ್ಳೆ ಅರ್ಜೆಂಟ್ ಕೆಲಸ ಆದ್ರೆ ನಿಮ್ದು ಬೇರೆ ಹರಿಕತೆ. ನಾನು ಹೋಗ್ಬೇಕು. ಇಲ್ಲು ನೋಡ್ಸಿಲ್ಲ, ನಾನು ನಿನ್ನನ್ನು ಮನಸಾರ ಇಷ್ಟಪಟ್ಟಿದ್ದೇನೆ, ಮದುವೆ ಕೂಡ ಆಗಬೇಕೆಂದಿದ್ದೇನೆ. ದಯವಿಟ್ಟು ನಿರಾಕರಿಸಬೇಡ. ಈ ಮದನ ಕಾಮರಾಜನಿಗೆ ಪ್ರೇಮ ಭಿಕ್ಷೆ ನೀಡು. ಏನು ಪ್ರೇಮ ಭಿಕ್ಷೆನಾ? ನಾನು ನಿನಗೆ ಪ್ರೇಮ ಭಿಕ್ಷೆ ನೀಡ್ಬೇಕಾ? ಪ್ರೇಮ ಭಿಕ್ಷೆನಾ ಎಲ್ಲಾದ್ರೂ ಹೋಗಿ ಕೇಳು. ನಿನ್ನಂತ ಆಯೋಗ್ರ ಹತ್ರ ಹೋಗಿ ಕೇಳಿದ್ರೆ ಪ್ರೇಮ ಭಿಕ್ಷೆನಾ ನೀಡಬಹುದು. ಹಾಸ್ಯ ಬೇಡ, ಆತುರ ಬೇಡ. ಆತುರಗಾರರಿಗೆ ಬುದ್ಧಿಮಟ್ಟ ಅಂತಾರೆ. ನೋಡು, ನೀನ್ ನನ್ನವಳಾಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕೂ ರೆಡಿ. ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಸಾಧ್ಯವಿಲ್ಲ? ಏಕೆ ಸಾಧ್ಯವಿಲ್ಲ? ಈ ಉದ್ಭವ ನೆಟ್ಟ ನೋಟ, ಇಟ್ಟ ಗುರಿ, ಬಿಟ್ಟ ಬಾಣ ಎಂದು ತಪ್ಪಿಲ್ಲ, ತಪ್ಪದು ಇಲ್ಲ. ಶೀಲ, ನನ್ನ ತನು, ಮನ, ಪ್ರಾಣ ನೀನೇ ಆಗಿರುವಾಗ ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಶೀಲ, ಒಂದು ಸಾರಿ ನನ್ನನ್ನೇ ನೋಡು, ನನ್ನನ್ನೇ ಪ್ರೀತಿಸು. ಆಗ ತಿಳಿಯುತ್ತೆ ಈ ಉದ್ಭವ ಯಾರು ಎಂತವನು ಅಂತ. ಅಯ್ಯೋ ದೇವ್ರೇ, ಏನಪ್ಪ ಗ್ರಾಚಾರ ಇವತ್ತು ನಂದು. ನಿನಗೆ ಎಷ್ಟು ಸಲ ಹೇಳಬೇಕು? ನೋಡು, ಈ ರೀತಿ ಎಲ್ಲ ನೀನು ಹಗಲ ಕನಸನ್ನ ಕಾಣೋದನ್ನ ಬಿಟ್ಟು ಸುಮ್ಮನೆ ನೇರವಾಗಿ ಮನೆಗೆ ಹೋಗು. ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಅಲ್ಲ ಕಣೋ, ನೀನ್ ಈ ರೀತಿ ಪ್ರೀತಿಸು ಅಂತ ಹೇಳಿದಾಕ್ಷಣ ನನ್ನ ಹಿಂದೆ ಬಂದು ಹಾಲು ಕಿಂಚ್ಕೊಂಡು ಬಂದ ತಕ್ಷಣ ನಾನು ಎಲ್ಲಾನು ಬಿಟ್ಟು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ಅದು ಸಾಧ್ಯನೇ ಇಲ್ಲ ಕಣೋ. ನೋಡು, ಇವಳನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಇವಳು ಗುಣಶೇಖರ್ನ ಮಗಳು ಕಣೋ, ಗುಣಶೇಖರ್ ಮಗಳು. ನಮಗೆ ಈ ಸಮಾಜದಲ್ಲಿ ನಮ್ಮದೇ ಆದಂತಹ ಗೌರವ, ಪ್ರತಿಷ್ಠೆ ಎಲ್ಲವೂ ಇದೆ. ನೋಡು, ನೀನ್ ಈ ರೀತಿ ನಡು ರೋಡಲ್ಲಿ ನನ್ನನ್ನ ಕೆಣಕ್ತಾ ಇದೆಯಾ ಅನ್ನೋ ವಿಚಾರ ಏನಾದ್ರೂ ನಮ್ಮ ಅಣ್ಣಂದ್ರ ಗೊತ್ತಾದ್ರೆ ನಿನ್ನ ಅಡ್ಡ ಸೀಳಿ ಊರ್ ಬಾಗಿಲಿಗೆ ತೋರ್ನ ಕಟ್ಬಿಡ್ತಾರೆ. ಹುಷಾರ್. ಓ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು. ಅದೇ ಮಾತನ್ನ ಚೆನ್ನಾಗೇ ಕಲ್ತಿದ್ದೀಯ. ನೋಡು, ನೀನು ಬರೀ ಮಂತ್ರಕ್ಕೆ ಬೀಳೋ ಮಾವಿನ ಹಣ್ಣು ಅಂತ ತಿಳಿದಿದ್ದೆ. ಆದ್ರೆ ಅದನ್ನ ಕಲ್ಲಿನಿಂದ ಹೊಡಿಬೇಕು, ಅನಂತರ ಅದರ ರುಚಿಯನ್ನು ನೋಡ್ಬೇಕು ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನಿನ್ನಿಂದ ಚಂದನ ನಾನು ಈಗಲೇ ಸವಿಬೇಕು. ನೋಡು, ಇಲ್ಲೇ ನಿಂತ್ಕೊಂಡು ನನ್ನ ಬಗ್ಗೆ ಕೆಟ್ಟ ಆಲೋಚನೆ ಮಾಡ್ತಾ ಇದ್ರೆ ಉಳಿದಲ್ಲ ಇರೋದಿಲ್ಲ. ಈ ಶೀಲಗೆಟ್ಟವಳು ಅಂತ ನೀನ್ ತಿಳ್ಕೊಂಡಿದ್ರೆ ಈ ಶೀಲನ ಮೈ ಮೇಲಿನ ಒಂದು ಸಣ್ಣ ಕೂದಲು ಸಹ ಕೊಂಕು ಅಂತ ನೀನ್ ಅನ್ಕೊಂಡಿದ್ರೆ ನಿನ್ನ ಸರ್ವನಾಶ ಖಂಡಿತ. ಹುಷಾರ್, ನಾನ್ ಬರ್ತೀನಿ. ಹೋಗು. ನಿನ್ನಂತ ಪೊಗರಿನ ಹೆಣ್ಣಿಗೆ ಎಲ್ಲಿ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ. ನೀನಿಂದು ನನ್ನನ್ನ ತಿರಸ್ಕರಿಸಿ ಹೋಗ್ತಿದ್ಯಾ ಅಂದ್ರೆ ನಿನ್ನ ಸಂಸಾರದ ಕಡೆ ಈ ವಿಷದ ನಂಜು ಪ್ರವೇಶ ಮಾಡ್ತಿದೆ ಅಂತ ಅರ್ಥ. ಎಲ್ಲೇ ಹೋಗ್ತೀಯಾ? ಈ ನನ್ನ ಅಂಗ ಎಪ್ಸರೆ ಅಂತೆ ಕುಣಿಯುತ್ತ ಬಾರ. ಕೈ
ಚಳಿ ಚಳಿ ಕಣ್ಣು ಕಣ್ಣು ಬರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ ಏಕೆ ಹೀಗೆ ನಾಚಿದೆ ಏಕೆ ನೋಡಿದೆ ಕಣ್ಣು ಕಣ್ಣು ಬರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ ನನಗೆಯ ಬಾರೆ ಈ ಸಮಯ ಚಳಿ 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 ಯಾರಾದ್ರೂ ಏನಾದ್ರು ಅಂದ್ರ ಇಲ್ಲ ತೊಂದರೆ ಕೊಟ್ರ ಆ ರೀತಿ ತೊಂದರೆ ಕೊಟ್ರೆ ಹೇಳು ಈ ಉಗ್ರ ಪ್ಲೇನ್ ಹಾಕೊಂಡೋದು ಯಾವ ರೀತಿ ಮಾಡ್ತಾರೆ ನೋಡೇ ಬಿಡ್ತಾರೆ. ಅಣ್ಣ ಜೀವನದಲ್ಲಿ ಯಾರಿಗೂ ಸೋತಿಲ್ಲ ಸೋಲೋದು ಇಲ್ಲ. ಬೇಕು ಅನ್ನೋದನ್ನ ಕೆತ್ತು ತಿಂದಿದ್ದೇನೆ, ಅನುಭವಿಸಿದ್ದೇನೆ. ಆದರೆ ಏನು ಅಣ್ಣ ನಾನು ಮನಸಾರೆ ಮದುವೆ ಆಗ್ತೀನಿ ಅಂದ್ರೆ
ಅವಳು ನನ್ನನ್ನ ಬರೀ ಮಾತ್ನಲ್ಲೇ ಕೊಂದ್ಬಿಟ್ಲಣ್ಣ, ಬರೀ ಮಾತ್ನಲ್ಲೇ ಕೊಂದ್ಬಿಟ್ಲು ಅಣ್ಣ. ಆದ್ರೂ ನಾನು ಅವಳ ರೂಪ ಲಾವಣ್ಯಕ್ಕೆ ಮನ್ಸೋತಿದ್ದೀನಣ್ಣ. ಅಣ್ಣ, ಈ ನಮ್ಮ ಮನೆಯ ಸೊಸೆಯಾಗಿ, ಈ ನನ್ನ ಹೃದಯ ಸೌಂದರ್ಯ ದೇವತೆಯಾಗಿ ನೆಲೆಸ್ಬೇಕಣ್ಣ, ನೆಲೆಸ್ಬೇಕವಳು. ಇಲ್ಲ ಅಂದ್ರೆ ಈ ನಿನ್ ತಮ್ಮ ಬದುಕಿರಲ್ಲ ಅಣ್ಣ, ಬದುಕಿರಲ್ಲ. ಮುಚ್ಚೋ ಬಾಯಿ. ಕೇವಲ ಒಂದು ಹೆಣ್ಣಿಗೋಸ್ಕರ ನಾನು ಬದುಕುದಿಲ್ಲ ಅಂತ ಹೇಳ್ತಿಲ್ಲ. ನಿನಗೆ ನಾಚಿಕೆ ಆಗಬೇಕೋ? ನಮ್ಮ ವಂಶ ಎಂತದ್ದು? ಬೇಕು ಅನ್ನೋದನ್ನ ಬೇಡಿ ಪಡೋರೆಲ್ಲ ಕಿತ್ತು ತಿನ್ನೋರು ನಾವು. ಅಂತದ್ರಲ್ಲಿ ಆ ದುರಂಕಾರಿ ಹೆಣ್ಣನ್ನು ಅಲ್ಲೇ ಬಿಟ್ಟು ಬಂದಿದ್ಯಲ್ಲ, ಹೇಳು ಯಾರವಳು ಹೇಳು? ಈ ಕ್ಷಣದಲ್ಲಿ ಕಣ್ಣು ಮುಂದೆ ಬಂದಿರಬೇಕು. ಹೇಳು ಯಾರವಳು ಹೇಳು? ಅಣ್ಣ, ಅವಳು ಗುಣಶೇಖರನ ಮಗಳು ಶೀಲಾ. ಗುಣಶೇಖರ ಅವನು ನನ್ನ ಜನ್ಮ ವೈರಿ. ಅಂತವನ ಮಗಳ ಮನಸಾರ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಿಯಲ್ಲ, ನಿನಗೆ ನಾಚಿಕೆ ಆಗಬೇಕು? ಅವಳು ಈ ಮನೆ ಸೊಸೆಯಲ್ಲ, ಈ ಮನೆ ಕಾವು ಕೈ ನಾಯಿ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಮರ್ತ್ಬಿಡು, ಮರ್ತ್ಬಿಡು. ಅಣ್ಣ, ಮರ್ತ್ಬಿಡು ಅಂದ್ರೆ ಹೇಗಣ್ಣ? ನನ್ನ ಕನ್ಸು ಮನ್ಸಲ್ಲಿ ಒಳ್ಳೆ ತುಂಬಿಕೊಂಡಿರುವಾಗ ನಾನು ಹೇಗಣ್ಣ ಮರೀಲಿ? ಮರೀಲೇಬೇಕು. ನೀನು ಮರೆಯಲಿಲ್ಲ ಅಂದ್ರೆ ಈ ಮನೆ ವಸ್ತು ತುಳಿಕೊಂಡು ನಾನು ಅವಳನ್ನು ಬಿಡಲ್ಲ, ಕೊಚ್ಚಾಕ್ಬಿಡ್ತೀರಿ. ಯಾಕಣ್ಣ, ಯಾಕಣ್ಣ ಇಷ್ಟೊಂದು ಕೋಪ ಪಡುವಂತಂದ್ರೆ ಏನಾಗಿದೆ ಅಣ್ಣ? ಏನಾಗಿದೆ ಅಂತ ಕೇಳ್ತೀರೋ? ಆ ನನ್ನ ಮಗ ನಮ್ಮ ಮನೆತನಕ್ಕೆ ಬಸಿ ಬಿಡಿದು ನಮ್ಮಪ್ಪ ದುರ್ಗಪ್ಪರಿಗೆ ಅವಮಾನ ಆಗೋ ರೀತಿ ಮಾಡಿದ್ದಾರೆ. ಅವನಿಂದ ನನ್ನ ತಂದೆ ತಾಯಿ ನನ್ನ ಹೆಂಡತಿಯೂ ಕೂಡ ಕಡಿದ್ರೆ ಅಂತ ಕೆಲಸ ಮಾಡಿದ್ದಾರೆ ಕಣೋ. ಅಣ್ಣ, ಅಂತ ಅವಮಾನಿಸುವಂತ ಕೆಲಸವಾದ್ರೂ ಏನಣ್ಣ? ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ವಿಷಯಕ್ಕೆ ಬನ್ನಿ. ಏ ಉದ್ಭವ, ಈ ಮನೆಗೆ ಮದುವೆ ಆಗ್ಬೇಕು ಅಂತ ಯಾರು ಗೊತ್ತೇನೋ? ನಮ್ಮ ತಂದೆಯ ತಂಗಿ ಅಂದ್ರೆ ನನ್ನ ಸೋದರತ್ತೆಯ ಮಗಳು. ನಮ್ಮಪ್ಪ ಅವ್ರ ತಂಗಿ ಮೀನಾಕ್ಷಿನ 16 ಅಡಿಗೆ ಚಪ್ರಾಸಿ ಕುಬೇರನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಎಂಗೇಜ್ಮೆಂಟ್ ಮಾಡಿ ಮುಗಿಸಿದ. ಅಂತದ್ರಲ್ಲಿ ಆ ಅಯೋಗ್ಯ ಗುಣಶೇಖರ ಮದುವೆ ಹಿಂದಿನ ದಿನ ನನ್ನ ಅತ್ತೆಯನ್ನು ಕಿಡ್ನಾಪ್ ಮಾಡಿ ಯಾವುದೋ ದೇವಸ್ಥಾನದ ತಾಳಿ ಕಟ್ಕೊಂಡ್ ಬಂದು ನಮ್ಮ ಕಣ್ಣು ಮುಂದೆ ಬಂದಿತ್ತ. ಹುಲಿ ಅಂತಿದ್ದ ನಮ್ಮ ತಂದೆಗೆ ಇಲ್ಲಿಯಂತೆ ತಲೆ ತೆಗಿಸ್ಬೇಕಾಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಅವ್ರ ಮುಖದರ್ಶನವನ್ನು ಕೂಡ ಮಾಡಿಲ್ಲ. ಈಗಲೂ ಅಂತೆ ಅವ್ರ ಮನೆ ಮಗಳು ಬೇಕಾ ಅಂತ. ಅಣ್ಣ, ಅಂದ್ರೆ ಶೀಲಾ ಸ್ವಂತ ನಮ್ಮ ಸೋದರತ್ತೆ ಮಗಳ. ಅಣ್ಣ, ಈ ನಿಮ್ ದ್ವೇಷನೆಲ್ಲ ಮರ್ತು ನನ್ನ ಶೀಲಾನ ನನಗೆ ಕೊಡ್ಸಿ. ಈ ನಿನ್ ತಮ್ಮನ ಒಂದೇ ಒಂದು ಆಸೆನಾ ಈಡೇರ್ಸಣ್ಣ. ಉದ್ಭವ, ಉದ್ಭವ ಏನಾಗಿರೋದು ಅವನಿಗೆ? ನಾನು ಬೇಡ ಬೇಡ ಅಂತ ಹೇಳ್ತಿದ್ರು, ನನ್ಗೆ ಅವಳೇ ಬೇಕು ಅಂತ ಹೇಳ್ತಿಲ್ಲ. ಬೇಡ ಕಣೋ, ಬೇಡ. ಆ ನನ್ನ ಮಗನ ಮನೆ ಮುಂದೆ ಹೋಗಿ ನನ್ನ ತಮ್ಮನಿಗೆ ಹೆಣ್ಣು ಕೊಡಿ ಅಂತ ನಾ ಕೈ ಜೋಡಿಸಿ ಬೇಡಲಾರೆ. ಅಣ್ಣ, ಅವನು ಯಾರು? ನಮ್ಮ ಅತ್ತೆ ಯಜಮಾನ್ರು. ಗುಣಶೇಖರನಲ್ದೇ ಇದ್ರು ನಮ್ಮ ಅತ್ತೆನಾದ್ರೂ ಕೇಳೋ ಅಣ್ಣ. ನೀನ್ ಇದೇ ರೀತಿ ಆಟ ಆಡಿದ್ರೆ ಈ ನಿನ್ ತಮ್ಮ ಬದುಕಿರಲ್ಲ ಅಣ್ಣ, ಬದುಕಿರಲ್ಲ. ಉದ್ಭವ, ಉದ್ಭವ, ಬಿಲ್ಲು. ಯಾಕೆ ಯಾಕೆ ಎಲ್ಲಾರ್ಗೂ ಒಂದು ದಾರಿ ಆದ್ರೆ ನನ್ನ ತಮ್ಮನಿಗೆ ಒಂದು ದಾರಿನ? ಆ ಹುಡುಗಿಗೋಸ್ಕರ ದಸರ ಪ್ರಾಣವನ್ನೇ ಕಗದ್ರಿ ಹೇಳ್ತಾನಲ್ಲ, ಏನಾಗಿದೆ? ನಮ್ಮ ವಂಶೋದ್ಧಾರಕ ಸತ್ರೆ ನಮ್ಮ ಮನೆ ಗತಿ ಏನು? ನಾನು ಬೀಸೆ ಮುಂದಾದ್ರೂ ಪರವಾಗಿಲ್ಲ, ಆ ನನ್ನ ಅತ್ತೆ ಮುಂದೆ ಮನೆ ಮುಂದೆ ಹೋಗಿ ನನ್ನ ತಮ್ಮನು ಹೆಣ್ಕೊಡಿ ಅಂತ ಕೇಳ್ಕೊತೀನಿ.